ಸಣ್ಣ ವಯಸ್ಸಿನ ಮುದ್ದು ಅನಿಕಾ ಈ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ನಿಂತು ತನಗಾಗಿ ಚಹಾ ಮಾಡಿಕೊಳ್ಳುತ್ತಿದ್ದಳು. ಅವಳ ತಂದೆ ಮನೆಯಲ್ಲಿರಲಿಲ್ಲ. ಅವರು ಇನ್ನೊಂದು ನಗರಕ್ಕೆ ಹೋಗಿದ್ದರು. ಈ ಸಮಯದಲ್ಲಿ ಮನೆಯಲ್ಲಿ ಅವಳ ತಾಯಿ ಮತ್ತು ಅನಿಕಾ ಮಾತ್ರ ಇದ್ದರು. ಅವಳ ತಾಯಿ ಇನ್ನೂ ನಿದ್ರೆಯಿಂದ ಎದ್ದಿರಲಿಲ್ಲ. ಆದ್ದರಿಂದ ಅನಿಕಾ ತಾನೇ ಚಹಾ ಮಾಡಿಕೊಳ್ಳೋಣ ಎಂದುಕೊಂಡಳು. ನಂತರ ಅವಳಿಗೆ ಶಾಲೆಗೆ ಹೋಗಬೇಕಿತ್ತು. ಪ್ರಭಾರವರ ಆರೋಗ್ಯವು ಚೆನ್ನಾಗಿರಲಿಲ್ಲ. ಇಲ್ಲದಿದ್ದರೆ ಅವರು ಯಾವಾಗಲೂ ಬೆಳಗ್ಗೆ ಬೇಗನೆ ಎದ್ದು ಬಿಡುತ್ತಿದ್ದರು. ಅವಳು ಚಹಾದ ಕಪ್ ಹಿಡಿದು ಹಾಲ್ಗೆ ಬಂದಾಗ ಎದುರಿನಲ್ಲಿ ನಿಂತಿದ್ದ ರೋಹನನ್ನ ನೋಡಿ ಅನಿಕಾ ಭಯದಿಂದ ನಡುಗಿಬಿಟ್ಟಳು. ನೀನಿಲ್ಲಿ ಏನ್ ಮಾಡ್ತಿದ್ಯಾ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಏನ್ ಮಾಡ್ತಿದ್ದೀನಿ ಅಂದ್ರೆ, ನನ್ನ ಪ್ರಾಣ, ನಿನ್ನನ್ನು ನೋಡಲು ಬಂದಿದ್ದೇನೆ, ಇನ್ನೇನು ಎಂದು ಹೇಳುತ್ತಾ ರೋಹನ್ ಅವಳನ್ನು ಆಸೆಯ ನೋಟದಿಂದ ನೋಡುತ್ತಿದ್ದ. ಆದರೆ ಆ ನೋಟಗಳಿಂದ ಅನಿಕಾ ತುಂಬಾ ಗಾಬರಿಯಾಗುತ್ತಿದ್ದಳು. ಅವನ ದೃಷ್ಟಿ ತನ್ನ ದೇಹದೊಳಗೆ ನುಗ್ಗುತ್ತಿರುವಂತೆ ಅವಳಿಗೆ ಅನ್ನಿಸ್ತಿತ್ತು. ಈ ಸಮಯದಲ್ಲಿ ಅವಳು ದುಪ್ಪಟ್ಟ ಹಾಕಿಕೊಂಡಿರಲಿಲ್ಲ. ಜಾರ್ಜೆಟ್ನ ಲಘು ಗುಲಾಬಿ ಬಣ್ಣದ ಸೂಟ್ನಲ್ಲಿ ಅವಳ ಸೌಂದರ್ಯ ಸಂಪೂರ್ಣವಾಗಿ ಹೊಳೆಯುತ್ತಿತ್ತು. ಅದು ರೋಹನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿತ್ತು. ಅವನು ಮುಂದೆ ಬಂದು ಅವಳನ್ನು ತನ್ನ ಬಾಹುಗಳಲ್ಲಿ ತೆಗೆದುಕೊಳ್ಳಲು ಬಯಸುತ್ತಿದ್ದ. ಆದರೆ ಅವನು ಅಸಹಾಯಕನಾಗಿದ್ದ. ಯಾಕಂದ್ರೆ ಅವನು ಅವಳ ಬಳಿ ಹೋದಷ್ಟು ಅನಿಕಾ ಇನ್ನಷ್ಟು ಭಯಪಡುವಳು. ಈಗಲೂ ಅವಳು ತುಂಬಾ ಗಾಬರಿಯಾಗಿದ್ದಳು. ಅನಿಕಾ ಮೈಜಾನ್, ನೀನು ಎಷ್ಟು ದಿನ ನನ್ನಿಂದ ತಪ್ಪಿಸಿಕೊಳ್ತೀಯಾ? ಒಂದು ದಿನ ನಿನ್ನನ್ನು ಪಡೆದೇ ತೀರುತ್ತೇನೆ ನಾನು ಎಂದು ಅವನು ಮನಸ್ಸಿನೊಳಗೆ ಹೇಳಿಕೊಂಡ. ನೀನು ಹೋಗು, ಅಮ್ಮ ಇನ್ನೂ ನಿದ್ರಿಸ್ತಿದ್ದಾರೆ. ಮತ್ತೆ ಅನಿಕಾ ಮಾತು ಮುಗಿಸಲು ಆಗಲಿಲ್ಲ. ಅಷ್ಟರಲ್ಲಿ ರೋಹನ್ ನಿಧಾನವಾಗಿ ಅವಳ ಹತ್ತಿರ ಬಂದು ತನ್ನ ಬೆರಳಿನಿಂದ ಅವಳ ಗಲ್ಲವನ್ನು ತಟ್ಟುತ್ತಾ ಹೇಳಿದನು, ನಾನು ನಿನ್ನ ಅಮ್ಮನನ್ನು ನೋಡಲು ಬಂದಿಲ್ಲ ಅನಿಕಾ, ನಿನ್ನನ್ನು ನೋಡಲು ಬಂದಿದ್ದೇನೆ. ನೀನು ನನ್ನಿಂದ ಇಷ್ಟು ಭಯಪಡೋದು ಯಾಕೆ? ನಿನಗೆ ಗೊತ್ತೇ ಇದೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಅಂತ. ಅವನ ಸ್ಪರ್ಶಕ್ಕೆ ಅನಿಕಾ ಬೆಚ್ಚಿ ಬಿದ್ದು ಹಿಂದೆ ಸರಿದಳು. ಅವಳ ದೊಡ್ಡ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗತೊಡಗಿತು. ಅವಳ ಈ ಸ್ಥಿತಿಯನ್ನ ನೋಡಿ ರೋಹನ್ಗೆ ಕೋಪ ಬಂತು. ನೀನು ಯಾವಾಗಲೂ ನನ್ನ ಮೂಡ್ ಹಾಳು ಮಾಡ್ತೀಯ. ನಾನೇನು ನಿನ್ನನ್ನು ತಿಂದು ಬಿಡುತ್ತೇನಾ? ಸ್ವಲ್ಪ ನಿನ್ನನ್ನು ಅವನು ಇನ್ನೇನೋ ಹೇಳಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಪ್ರಭಾವರು ಬಂದರು. ಅವರು ರೋಹನ್ನನ್ನ ತಿರುಗಿಸಿ ಅವನ ಮುಖಕ್ಕೆ ಬಲವಾಗಿ ಒಂದು ಕಪಾಳ ಮೋಕ್ಷ ಮಾಡಿದರು. ನಿನ್ಗೆ ನಾಚಿಕೆ ಅನ್ನೋದೇ ಇಲ್ವಾ? ಯಾವಾಗ ನೋಡಿದ್ರೂ ನಮ್ಮ ಮನೆಗೆ ಬಂದು ನಿಲ್ತೀಯ. ಈಗಾಗಲೇ ನಾನು ನಿನ್ಗೆ ಹೇಳಿದ್ದೇನೆ, ನಮಗೆ ನಿನ್ನ ಅಗತ್ಯ ಇಲ್ಲ. ನಮ್ಮ ಮನೆಯಿಂದ ಹೊರಗೆ ಹೋಗು. ಅವರು ಅವನನ್ನು ತಳ್ಳಿ ಮನೆಯಿಂದ ಹೊರಹಾಕಿದರು. ಅನಿಕಾ ಭಯದಿಂದ ತನ್ನ ತಾಯಿಯ ಹಿಂದೆ ಅಡಗಿ ನಿಂತಿದ್ದಳು. ರೋಹನ್ ಹೋಗುತ್ತಿದ್ದಂತೆ ಅನಿಕಾ ಜೋರಾಗಿ ಅತ್ತು ಬಿಟ್ಟಳು. ಇಲ್ಲ ಮಗು, ಹೀಗೆ ಅಳಬಾರ್ದು. ನಿನ್ನ ಅಪ್ಪನೊಂದಿಗೆ ನಾನು ಮಾತನಾಡುತ್ತೇನೆ ಎಂದು ಪ್ರಭಾರವರು ಹೇಳಿದ್ರು. ಅಮ್ಮ, ಅಪ್ಪ ಕೇಳೋದಿಲ್ಲ. ಅವರು ಈ ಹುಡುಗನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಹಾಗಿರದೇ ಇದ್ರೆ ನಮ್ಮ ಜವಾಬ್ದಾರಿಯನ್ನ ಇವರಿಗೂ ಇವರ ಅಪ್ಪನಿಗೂ ಕೊಟ್ಟು ಹೋಗ್ತಿರ್ಲಿಲ್ಲ ಎಂದು ಅನಿಕಾ ಅತ್ತಳು. ಪ್ರಭಾರವರು ಆಳವಾದ ನಿಟ್ಟುಸಿರು ಬಿಟ್ಟರು. ಪುನೀತ್ ಅವರು ತಮ್ಮ ಮಾತು ಎಂದಿಗೂ ಕೇಳೋದಿಲ್ಲ ಎಂಬುದು ಅವರಿಗೂ ಚೆನ್ನಾಗಿ ಗೊತ್ತಿತ್ತು. ಪುನೀತ್ ನಗರದಿಂದ ಹೊರಗೆ ಹೋದಾಗಲೆಲ್ಲ ಈ ದಿನಗಳು ಅವರಿಗೆ ತುಂಬಾ ನೋವಿನಿಂದ ಕಳೆಯುತ್ತಿದ್ದವು. ಪುನೀತ್ ರವರು ನಂಬಿಕೆಯಲ್ಲಿ ದುರ್ಬಲರಾಗಿದ್ದರು. ಪ್ರಭಾರವರು ಬಹಳ ಸುಂದರ ಮಹಿಳೆ. ಪುನೀತ್ ರವರು ಮಾತ್ರ ಸಾಮಾನ್ಯ ಮುಖಚಹರೆಯ ವ್ಯಕ್ತಿ. ಆದ್ದರಿಂದ ಅವರು ಸದಾ ಪ್ರಭಾರನ್ನು ಕುರಿತು ಅಸುರಕ್ಷಿತ ಭಾವನೆ ಹೊಂದಿದ್ದರು. ಅನಿಕಾಗೂ ತನ್ನ ತಾಯಿಯ ಸೌಂದರ್ಯವೇ ಬಂದಿತ್ತು. ಅವರ ಹಿಂದೆ ಯಾರಾದರೂ ಅವರ ಗೌರವಕ್ಕೆ ಧಕ್ಕೆ ತರುತ್ತಾರೋ ಎಂಬ ಭಯ ಪುನೀತ್ ಅವರಿಗೆ ಸದಾ ಇರುತ್ತಿತ್ತು. ಅವರಿಗೆ ಸಂಬಂಧಿಕರು ಯಾರೂ ಇರಲಿಲ್ಲ. ಸಹೋದರರು, ಅಕ್ಕ ತಂಗಿಯರು, ತಂದೆ ತಾಯಿ ಯಾರೂ ಇಲ್ಲ. ಈ ಮೊಹಲ್ಲಾದಲ್ಲಿ ಅವರೊಬ್ಬರೇ ವಾಸಿಸುತ್ತಿದ್ದರು. ಆದರೆ ಬಾಲ್ಯದ ಒಬ್ಬ ಸ್ನೇಹಿತನಿದ್ದನು. ಅವನ ಮೇಲೆ ಪುನೀತ್ ಅವರಿಗೆ ತಮ್ಮ ಮೇಲಿಗಿಂತಲೂ ಹೆಚ್ಚು ನಂಬಿಕೆ ಇತ್ತು. ಅವರು ನಗರದಿಂದ ಹೊರಗೆ ಹೋಗುವಾಗಲೆಲ್ಲ ತಮ್ಮ ಸ್ನೇಹಿತ ವಿನೋದ್ ಅವರಿಗೆ ನನ್ನ ಕುಟುಂಬದ ಕಡೆ ಗಮನ ಇರಲಿ ಅಂತ ಹೇಳ್ತಿದ್ರು. ವಿನೋದ್ ರವರು ತಮ್ಮ ಮಗ ರೋಹನ್ನನ್ನು ಅವರ ಮನೆಗೆ ಕಳುಹಿಸುತ್ತಿದ್ರು. ಏನಾದರೂ ಬೇಕಾದ್ರೆ ಸಾಮಾನು ತಂದುಕೊಡಲು, ಹೀಗೆ ಏನಕ್ಕಾದ್ರು. ಆದರೆ ವಿನೋದ್ ರವರಿಗೆ ಗೊತ್ತಿರಲಿಲ್ಲ ರೋಹನ್ ಅನಿಕಾ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾನೆಂಬುದು. ರೋಹನ್ ನೆಪ ಹೇಳಿಕೊಂಡು ಅವರ ಮನೆಗೆ ಬಂದು ಅನಿಕಾಗೆ ತೊಂದರೆ ಕೊಡಲು ಪ್ರಯತ್ನಿಸುತ್ತಿದ್ದ. ಪುನೀತ್ ರವರು ಮನೆಗೆ ಬಂದಾಗ ಮಾತ್ರ ರೋಹನ್ ಅಡಗಿ ಹೋಗ್ತಿದ್ದ ಮತ್ತು ಮತ್ತೆ ಅವರ ಮನೆಗೆ ಬರುತ್ತಿರಲಿಲ್ಲ. ಹೀಗೆ ಭಯಭೀತಳಾಗಿ ಅನಿಕಾ 18 ವರ್ಷ ವಯಸ್ಸಿಗೆ ಬಂದಿದ್ದಳು. ಅನಿಕಾಳನ್ನು ಪಡೆಯುವ ಕನಸು ರೋಹನ್ಗೆ ಕನಸಾಗಿ ಉಳಿದು ಹೋಯಿತು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವನಿನ್ನೂ ಅನಿಕಾಳನ್ನು ಮುಟ್ಟಲು ಸಾಧ್ಯವಾಗಿರಲಿಲ್ಲ. ಆದರೆ ಅವಳ ಮನಸ್ಸಿನಿಂದ ರೋಹನ್ನ ಭಯ ಹೋಗಿರಲಿಲ್ಲ.
ಅವನಿಗೆ ಮನಸ್ಸಾದಾಗಲೆಲ್ಲ ಬಂದು ಅವಳನ್ನು ಭಯಪಡಿಸುತ್ತಿದ್ದ. ಅವನನ್ನು ನೋಡುತ್ತಿದ್ದಂತೆಯೇ ಅವಳ ಮುಗ್ಧ ಮನಸ್ಸು ನಡುಗುತ್ತಿತ್ತು. ರಾತ್ರಿಯ ನಿಶ್ಶಬ್ದ ಎಲ್ಲೆಡೆ ಹರಡಿಕೊಂಡಿತ್ತು. ಸಂಪೂರ್ಣ ಕೊಠಡಿಯಲ್ಲಿ ಒಂದು ಮೌನದ ವಾತಾವರಣ ಆವರಿಸಿತ್ತು. ಪೊಲೀಸ್ ಠಾಣೆಯ ಒಂದು ವಿಶೇಷ ಕೊಠಡಿಯಲ್ಲಿ ಮೃದುವಾದ ಬೆಳಕು ವಿಭಿನ್ನವಾದ ವಾತಾವರಣವನ್ನು ಸೃಷ್ಟಿಸಿತ್ತು. ಎಸ್ಪಿ ಸುಶಾಂತ್ ತನ್ನ ಕುರ್ಚಿಯಲ್ಲಿ ಕುಳಿತು ಆಳವಾದ ಚಿಂತನೆಗಳಲ್ಲಿ ಮುಳುಗಿದ್ದ. ಅವನ ಯೂನಿಫಾರ್ಮ್ನ ಬಟನ್ಗಳು ಮಂಕಾದ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಗಟ್ಟಿಯಾದ ಪುರುಷತ್ವದ ವ್ಯಕ್ತಿತ್ವದೊಂದಿಗೆ ಸುಶಾಂತ್ ಅತ್ಯಂತ ಆಕರ್ಷಕವಾಗಿ ಕಾಣುತ್ತಿದ್ದ. ಯೂನಿಫಾರ್ಮ್ ಧರಿಸಿದ ಅವನು ತಲೆ ಎತ್ತಿ ಕುಳಿತಿದ್ದ. ಕಣ್ಣುಗಳಲ್ಲಿ ಏನೋ ಸಾಧಿಸಬೇಕೆಂಬ ಹೊಳಪಿತ್ತು. ಅವನ ಮನಸ್ಸು ಇಂದು ಬೆಳಗ್ಗೆ ತಾಯಿಯೊಂದಿಗೆ ನಡೆದ ಮಾತುಗಳತ್ತ ಹೋಯಿತು. ತಾಯಿಯ ಮಾತುಗಳು ಅವನನ್ನು ಕಾಡುತ್ತಿತ್ತು. ಆ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಸುಶಾಂತ್ ಕುರ್ಚಿಯಲ್ಲಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಇನ್ನಷ್ಟು ಆಲೋಚನೆಯಲ್ಲಿ ಮುಳುಗಿದ. ಸಂಜನಾರವರು ಯಾವಾಗ ನೋಡಿದ್ರೋ ಅವನ ಮದುವೆಯ ವಿಚಾರವನ್ನೇ ಹಿಡಿದುಕೊಂಡಿದ್ದರು. ಆದರೆ ಸುಶಾಂತ್ ಮದುವೆ ಮಾಡಲು ಇಚ್ಛಿಸುತ್ತಿರಲಿಲ್ಲ. ಕಾರಣ ಅವನ ಮೊದಲ ಮದುವೆ ಯಶಸ್ವಿಯಾಗಿರಲಿಲ್ಲ. ಅವನ ಮೊದಲ ಮದುವೆ ತಾಯಿಯ ಇಚ್ಛೆಯಂತೆ ನಡೆದಿತ್ತು. ಆ ಸಮಯದಲ್ಲಿ ಅವನು ಸಂತೋಷದಿಂದಲೇ ಮದುವೆಗೆ ಒಪ್ಪಿಕೊಂಡಿದ್ದ. ಮದುವೆಯ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದ. ಮದುವೆಯ ಮೊದಲ ರಾತ್ರಿ ತನ್ನ ಆಸೆಗಳನ್ನು ಮನಸ್ಸಿನಲ್ಲಿ ಒತ್ತಿ ಹಿಡಿದು ಕೊಠಡಿಗೆ ಪ್ರವೇಶಿಸಿದಾಗ ವಿಶಾಖಳ ಮುಸುಕು ತೆಗೆದಾಗ ಅವಳ ಮುಖದಲ್ಲಿ ಹೊಸ ವಧುವಿನಲ್ಲಿರಬೇಕಾದ ಸಂತೋಷ ಕಾಣಿಸಲಿಲ್ಲ. ಬದಲಿಗೆ ಒಂದು ವಿಚಿತ್ರವಾದ ನಿರಾಸೆಯ ಮುಖಭಾವವಿತ್ತು. ಅವನು ಅವಳಿಗೆ ಮುಖ ತೋರಿಸುವ ಶಾಸ್ತ್ರದಲ್ಲಿ ಚಿನ್ನದ ಬಳೆಗಳನ್ನು ತೊಡಿಸಿದರೂ ಅವಳು ವಿಶೇಷವಾಗಿ ಸಂತೋಷಪಟ್ಟಂತೆ ಕಾಣಲಿಲ್ಲ. ಹುರುಪಿನಿಂದ ಅವನವಳ ಆಭರಣಗಳನ್ನು ತೆಗೆದು ಅವಳನ್ನು ಅಪ್ಪಿಕೊಳ್ಳುತ್ತಿದ್ದರೂ ವಿಶಾಖ ನಿರ್ಲಿಪ್ತತೆಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಸುಶಾಂತ್ಗೆ ಅಚ್ಚರಿಯಾದರೂ ಅದು ಅವಳ ಲಜ್ಜೆಯ ವಿಭಿನ್ನ ರೂಪವೆಂದುಕೊಂಡ. ಆ ರಾತ್ರಿ ಅವನು ತನ್ನ ಸಂಪೂರ್ಣ ಭಾವನೆಗಳನ್ನು ವಿಶಾಖಗೆ ಅರ್ಪಿಸಿದ. ಆದರೆ ಅವಳ ಪ್ರತಿಕ್ರಿಯೆ ಅವನನ್ನ ಬೆಚ್ಚಿ ಬೀಳಿಸಿತು. ನೀನು ಯಾವ ತರದ ಗಂಡು? ನಿನ್ನೊಳಗೆ ಪುರುಷತ್ವವೇ ಇಲ್ಲ. ನೀನು ನನಗೆ ಯಾವುದೇ ತೃಪ್ತಿ ನೀಡಲಿಲ್ಲ. ಇನ್ನು ಮುಂದೆ ನನ್ನ ಬಳಿ ಬರಬೇಡ ಎಂದು ಹೇಳಿ ಅವಳು ಬಾತ್ರೂಮ್ಗೆ ಹೋಗಿ ಶವರ್ನ ಕೆಳಗೆ ನಿಂತಳು. ಅದಾದ ಬಳಿಕ ಸುಶಾಂತ್ ಗಟ್ಟಿಯಾದ ವ್ಯಕ್ತಿತ್ವದವನಾಗಿದ್ದರೂ ತನ್ನೊಳಗೆ ಹೀನ ಭಾವನೆ ಬೆಳೆಸಿಕೊಂಡ. ತಾನು ತನ್ನ ಹೆಂಡತಿಯನ್ನು ತೃಪ್ತಿಪಡಿಸಲಿಲ್ಲ ಎಂಬ ಭಾವನೆ ಅವನನ್ನು ಕಾಡತೊಡಗಿತು. ಮುಂದಿನ ರಾತ್ರಿ ಅವನು ಮತ್ತೆ ಅವಳ ಬಳಿ ಹೋಗಲು ಯತ್ನಿಸಿದಾಗ ಅನಿಕಾ ಅವನನ್ನ ತಳ್ಳಿ ಹಾಕಿದಳು. ನನ್ನ ಬಳಿ ಬರಬೇಡ ಅಂತ ಹೇಳಿಲ್ವಾ? ನಾನೀಗ ಶಾಂತಿಯಿಂದ ಇದ್ದೇನೆ ಎಂದಳು. ಸುಶಾಂತ್ ಕೇಳಿದ, ನಾನು ನಿನ್ನನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಿದ್ದೇನೆ. ನಿನಗೆ ಏನು ಕೊರತೆ ಕಾಣ್ತಿದೆ? ಅನಿಕಾ ನಿರ್ಲಕ್ಷ್ಯ ಭರಿತ ನೋಟದಿಂದ, ನಿನ್ನೊಳಗಿರುವ ಸಾಮರ್ಥ್ಯ ಅಷ್ಟೇ, ಅದಕ್ಕಿಂತ ಹೆಚ್ಚಿನದನ್ನು ನಾನು ನಿನ್ನಿಂದ ನಿರೀಕ್ಷಿಸೋದಿಲ್ಲ ಎಂದು ಹೇಳಿದಳು. ಅವನ ಹೃದಯದಲ್ಲಿ ಅನೇಕ ಭಾವನೆಗಳು ಕುದಿಯುತ್ತಿದ್ದರೂ ಸುಶಾಂತ್ ಮೌನವಾಗಿ ಬಿಟ್ಟ. ಅವನು ಬಾಲ್ಕನಿಗೆ ಹೋಗಿ ಬಹುಕಾಲ ಸಿಗರೇಟು ಸೇದುತ್ತಿದ್ದ. ತನ್ನೊಳಗೆ ಯಾವುದೇ ಕೊರತೆ ಇಲ್ಲವೆಂದು ಅವನಿಗೆ ಅನ್ನಿಸ್ತಿತ್ತು. ಆದರೆ ವಿಶಾಖ ಅವನಿಗೆ ನಾಮರ್ದ ಎಂಬ ಮುದ್ರೆಯನ್ನು ಅಂಟಿಸಿದ್ದಳು. 1 ತಿಂಗಳ ನಂತರ ವಿಶಾಖ ಅವನ ಬಳಿ ವಿಚ್ಛೇದನವನ್ನು ಕೇಳಿದಳು. ನೀನು ನನಗೆ ಸಂತೋಷ ನೀಡಲಾರೆ. ನಾನು ಇಡೀ ಜೀವನ ನಿನ್ನಂಥ ವ್ಯಕ್ತಿಯೊಂದಿಗೆ ಇರಲಾರೆ. ಆ ಪದಗಳು ಅವನ ಬದುಕಿನ ಮೇಲೆ ಭಾರವಾದ ನೆರಳಾಗಿ ಬಿದ್ದವು. ವಿಶಾಖ ಅವನ ಜೀವನದಿಂದ ಹೊರಟು ಹೋದಳು. ಜೊತೆಗೆ ಅವನ ಸಂತೋಷ, ಉತ್ಸಾಹ ಎಲ್ಲವನ್ನೂ ಕೊಂಡೊಯ್ದಳು. ಅವನು ತನ್ನೊಳಗೆ ತಾನೇ ಮುಚ್ಚಿಕೊಂಡು ಬದುಕತೊಡಗಿದ. ಇದೀಗ ಅವನ ತಾಯಿ ಮತ್ತೆ ಮದುವೆಯ ವಿಷಯವನ್ನು ಎತ್ತಿ ಒತ್ತಾಯಿಸುತ್ತಿದ್ದರು. ನಿನ್ನನ್ನು ಬಿಟ್ಟು ಹೋದ ಹುಡುಗಿ ದುರದೃಷ್ಟವಂತಳು. ನಿನ್ಗೆ ಒಳ್ಳೆ ಹುಡುಗಿಯನ್ನು ಹುಡುಕಿ ಕೊಡುತ್ತೇನೆ ಎನ್ನುತ್ತಿದ್ದರು. ಆದರೆ ಸುಶಾಂತ್ ಮತ್ತೊಮ್ಮೆ ಯಾರಾದರೂ ಹುಡುಗಿಯ ಜೀವನ ಹಾಳು ಮಾಡಲು ಬಯಸಲಿಲ್ಲ. ಇಂದು ತಾಯಿ ಮದುವೆಯ ಮಾತು ಎತ್ತಿದ್ದರಿಂದ ಅವನು ಅಶಾಂತನಾಗಿದ್ದ. ಅವನ ಮುಖದಲ್ಲಿ ಮೌನ ಆವರಿಸಿತು. ತಾಯಿಯ ಮಾತುಗಳು ಅವನ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅಷ್ಟರಲ್ಲಿ ಹೊರಗಿನಿಂದ ಒಂದು ಶಬ್ದ ಕೇಳಿಬಂತು. ನಿಶ್ಶಬ್ದವನ್ನು ಚೀರಿ ಬಂದ ಧ್ವನಿ. ಸುಶಾಂತ್ ಎಚ್ಚರಗೊಂಡು ನೇರವಾಗಿ ಕುಳಿತ. ಬಾಗಿಲಿನತ್ತ ದೃಷ್ಟಿ ನೆಟ್ಟ. ಅವನು ಏಳಲು ಯತ್ನಿಸುವಷ್ಟರಲ್ಲಿ ಒಂದು ಮಹಿಳೆ ಒಳಗೆ ಪ್ರವೇಶಿಸಿದಳು. ಉಸಿರಾಟ ತೀವ್ರವಾಗಿದ್ದ ಅವಳು ನೇರವಾಗಿ ಸುಶಾಂತ್ ಬಳಿ ಬಂದಳು. ಆಕೆಯ ಸುಂದರ ಮುಖದಲ್ಲಿ ಆತಂಕದ ಗುರುತುಗಳು ಸ್ಪಷ್ಟವಾಗಿದ್ದವು. ದೇಹ ಭರಿತವಾಗಿದ್ದರೂ ಮುಖದಲ್ಲಿ ನೋವಿನ ರೇಖೆಗಳು ಕಂಡುಬರುತ್ತಿದ್ದವು. ಈ ಹೊತ್ತಿನಲ್ಲಿ ಪೊಲೀಸ್ ಠಾಣೆಗೆ ಮಹಿಳೆಯೊಬ್ಬಳು ಬರುವುದು ಅಚ್ಚರಿಯ ವಿಷಯವೇ. ಒಳಗೆ ಬರುತ್ತಿದ್ದಂತೆಯೇ ಅವಳು ಅಳಲು ಆರಂಭಿಸಿದಳು. ಅವಳ ಕಣ್ಣೀರು ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಅವಳು 2 ಕೈಗಳನ್ನು ಜೋಡಿಸಿ ಸುಶಾಂತ್ ಮುಂದೆ ನಿಂತು ಅಳುತ್ತಾ ಹೇಳಿದಳು, ದಯವಿಟ್ಟು ನನ್ನ ಜೊತೆ ಬನ್ನಿ ಸರ್. ದೇವರಿಗಾಗಿ ನನಗೆ ಸಹಾಯ ಮಾಡಿ. ನನ್ನ ಮನೆಗೆ ಬನ್ನಿ. ಸುಶಾಂತ್ನ ಹಣೆಯ ಮೇಲೆ ಸುಕ್ಕುಗಳು ಮೂಡಿದವು.
ಆ ಮಹಿಳೆಯ ಮಾತುಗಳನ್ನ ಕೇಳಿ ಅವನು ಗೊಂದಲಕ್ಕೀಡಾದ. ಅವಳ ಅಶಾಂತಿ ಮತ್ತು ಕಣ್ಣೀರಿನಿಂದ ತುಂಬಿದ ಧ್ವನಿ ಅವನ ಮನಸ್ಸಿನಲ್ಲಿ ಸಹಾನುಭೂತಿಯನ್ನು ಹುಟ್ಟಿಸಿತು. ಆ ಮಹಿಳೆ ಮುಂದುವರೆದು ಹೇಳಿದಳು, ನನ್ನ ಮನೆ ಮೇಲೆ ಒಂದು ಮಹಾ ವಿಪತ್ತು ಬಂದಿದೆ. ನಾನು ತುಂಬಾ ಸಂಕಟದಲ್ಲಿದ್ದೇನೆ. ನೀವು ನನಗೆ ಸಹಾಯ ಮಾಡದಿದ್ರೆ ದೊಡ್ಡ ಅನರ್ಥವಾಗುತ್ತದೆ. ಆ ದುಷ್ಟ ನನ್ನ ಹೂವಿನಂತಿರುವ ಮಗಳಿಗೆ ಎಂದು ಹೇಳುತ್ತಾ ಅವಳು ಜೋರಾಗಿ ಅಳಲು ಆರಂಭಿಸಿದಳು. ದಯವಿಟ್ಟು ದೇವರಿಗಾಗಿ ನನ್ನ ಜೊತೆ ಬನ್ನಿ ಸರ್. ಸುಶಾಂತ್ ಕ್ಷಣಕಾಲ ಆ ಮಹಿಳೆಯನ್ನು ಗಮನದಿಂದ ನೋಡಿದ. ಅವಳ ಮುಖದಲ್ಲಿ ಸತ್ಯ ಮತ್ತು ಅಸಹಾಯಕತೆಯ ಛಾಯೆ ಸ್ಪಷ್ಟವಾಗಿತ್ತು. ಅವನು ಗೊಂದಲದಲ್ಲಿದ್ದರೂ ಅವನು ಧೈರ್ಯಶಾಲಿ ಮತ್ತು ನಿರ್ಭಯ ಎಸ್ಪಿ. ಸುಶಾಂತ್ ತಕ್ಷಣ ನಿರ್ಧಾರ ತೆಗೆದುಕೊಂಡ. ಕುರ್ಚಿಯಿಂದ ಎದ್ದು ನಿಂತು, ಸರಿ, ನಾನು ನಿಮ್ಮ ಜೊತೆ ಬರುತ್ತೇನೆ. ಆದರೆ ಮೊದಲು ಸಮಸ್ಯೆ ಏನು ಅಂತ ಹೇಳಿ ಎಂದ. ಆ ಮಹಿಳೆ ಆತುರದಲ್ಲಿ ಉತ್ತರಿಸಿದಳು, ನಾನೀಗ ಏನೂ ಹೇಳಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನ ಜೊತೆ ಬನ್ನಿ. ತಡವಾದರೆ ಎಲ್ಲವೂ ನಾಶವಾಗುತ್ತದೆ. ಅವಳ ಕಳವಳವನ್ನು ಅವನು ಒಂದೇ ನೋಟದಲ್ಲಿ ಗುರುತಿಸಿದ. ಈ ಸಮಯದಲ್ಲಿ ಆ ಮಹಿಳೆಯ ಆಗಮನ ಅವನಿಗೆ ಅಸ್ವಸ್ಥತೆಯನ್ನು ತಂದಿತ್ತು. ಬಂದ ರೀತಿಯನ್ನು ನೋಡಿ ಅವನು ಒಳಗೊಳಗೆ ತೀವ್ರ ಗೊಂದಲಕ್ಕೀಡಾಗಿದ್ದ. ಆದರೂ ಸುಶಾಂತ್ ತನ್ನ ಕೋಟನ್ನು ತೆಗೆದುಕೊಂಡು ಆ ಮಹಿಳೆಯ ಜೊತೆ ಹೊರಟ. ಪೊಲೀಸ್ ಠಾಣೆಯ ಬಾಗಿಲಿಗೆ ಬಂದಾಗ ಜೀಪ್ ಕಡೆ ಕೈಚಾಚಿ, ಬನ್ನಿ, ಎಲ್ಲಿ ಹೋಗಬೇಕು ಹೇಳಿ ಎಂದ. ಆ ಮಹಿಳೆ ಕಣ್ಣೀರು ಒರೆಸಿಕೊಂಡು ಜೀಪ್ ಕಡೆ ಹೆಜ್ಜೆ ಹಾಕಿದಳು. ಸುಶಾಂತ್ ಗಾಡಿ ಸ್ಟಾರ್ಟ್ ಮಾಡಿದ. ಅವನ ಮುಖದಲ್ಲಿ ಧೈರ್ಯದ ಗಟ್ಟಿ ರೇಖೆಗಳು ಸ್ಪಷ್ಟವಾಗಿದ್ದವು. ಅವನು ಭಯಪಡುವವನು ಅಲ್ಲ. ಏನೇ ಆಗ್ಲಿ ಆ ಮಹಿಳೆಗೆ ಸಹಾಯ ಮಾಡುವೆ ಎಂಬ ದೃಢ ನಿಶ್ಚಯ ಅವನಿಗಿತ್ತು. ಜೀಪ್ ರಾತ್ರಿಯ ನಿಶ್ಶಬ್ದವನ್ನ ಮೀರಿ ಖಾಲಿ ರಸ್ತೆಯ ಮೇಲೆ ವೇಗವಾಗಿ ಸಾಗತೊಡಗಿತು. ಗಾಡಿಯೊಳಗೆ ಮೌನ ಆವರಿಸಿತ್ತು. ಸುಶಾಂತ್ ಗಂಭೀರವಾಗಿ ರಸ್ತೆಯತ್ತ ಕಣ್ಣಿಟ್ಟಿದ್ದ. ಮುಖದಲ್ಲಿ ಆಳವಾದ ಚಿಂತನೆ ಮತ್ತು ಕಳವಳ ಸ್ಪಷ್ಟವಾಗಿತ್ತು. ಗಾಡಿಯ ವೇಗದೊಂದಿಗೆ ಅವನ ಹೃದಯದ ಬಡಿತವು ವೇಗಗೊಂಡಿತ್ತು. ಕೆಲವೇ ಕ್ಷಣಗಳ ಹಿಂದೆ ಠಾಣೆಯಲ್ಲಿ ಅಳುತ್ತಾ ಬಂದಿದ್ದ ಆ ಮಹಿಳೆ ಈಗ ಕಣ್ಣೀರು ಒರೆಸಿಕೊಂಡು ನಡುಗುವ ಧ್ವನಿಯಲ್ಲಿ ಹೇಳಿದಳು, ಸರ್, ನನ್ನ ಗಂಡ ಕೆಲಸದ ನಿಮಿತ್ತ ಹೊರಗಿದ್ದಾರೆ. ನಾನು ಮತ್ತು ನನ್ನ ಮಗಳು ಮನೆಯಲ್ಲಿ ಒಬ್ಬರೇ ಇರುತ್ತೇವೆ. ನನ್ನ ಗಂಡನಿಗೊಬ್ಬ ಸ್ನೇಹಿತನಿದ್ದಾನೆ. ಅವನ ಮಗ ರೋಹನ್. ಅವನು ನಮ್ಮ ಮನೆಗೆ ಬಲವಂತವಾಗಿ ನುಗ್ಗುತ್ತಾನೆ ಮತ್ತು ನಮ್ಮನ್ನು ಭಯಪಡಿಸ್ತಾನೆ. ಸುಶಾಂತ್ ಆಳವಾಗಿ ಉಸಿರೆಳೆದ. ಅವನ ಕಣ್ಣುಗಳಲ್ಲಿ ಕೋಪದ ಕಿರಣ ಮೂಡಿ, ಹಾಗಾದ್ರೆ ಇಂದೇನಾಯ್ತು? ನೀವಿಲ್ಲಿಗೆ ಓಡಿ ಬಂದಿದ್ದೀರಲ್ಲ ಎಂದು ಕೇಳಿದ. ಅವನು ಹೀಗೆ ವರ್ತಿಸುವುದು ನಿಮ್ಗೆ ಈಗಾಗಲೇ ಗೊತ್ತಿರಬೇಕು. ಅವನು ಸದಾ ನಿರ್ಭಯವಾಗಿ ಅಸಭ್ಯವಾಗಿ ವರ್ತಿಸುವವನಲ್ವಾ? ಆ ಮಹಿಳೆಯ ಧ್ವನಿಯಲ್ಲಿ ಕಂಪನ ಮತ್ತು ಭಯ ಸ್ಪಷ್ಟವಾಗಿತ್ತು. ಆದರೆ ಇಂದವನು ಎಲ್ಲಾ ಮಿತಿಯನ್ನು ದಾಟಿಬಿಟ್ಟ ಸರ್. ನಾನವನನ್ನು ಮನೆಯಿಂದ ಹೊರಹಾಕಲು ಯತ್ನಿಸಿದಾಗ ಅವನು ನನ್ನ ಮಗಳ ಮಾನಕ್ಕೆ ಕೈ ಹಾಕಲು ಪ್ರಯತ್ನಿಸಿದ. ಅವನು ತುಂಬಾ ದುಷ್ಟ ಮತ್ತು ಅಜ್ಞಾನಿ. ನನ್ನ 18 ವರ್ಷದ ಮುಗ್ಧ ಮಗಳ ಹಿಂದೆ ಬಿದ್ದಿದ್ದಾನೆ. ಇದನ್ನು ಕೇಳುತ್ತಿದ್ದಂತೆಯೇ ಸುಶಾಂತ್ ಮುಖದಲ್ಲಿ ಕೋಪದ ಅಲೆ ಹರಡಿತು. ಅವನ ನರಗಳು ಗಟ್ಟಿಯಾದವು. ಕಣ್ಣುಗಳಲ್ಲಿ ಕೋಪದ ಬೆಂಕಿ ಹೊತ್ತಿಕೊಂಡಿತು. ಅವನು ಸ್ಟೇರಿಂಗ್ ಅನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು ಗಾಡಿಯ ವೇಗವನ್ನು ಹೆಚ್ಚಿಸಿದ. ಚಿಂತಿಸಬೇಡಿ, ಇಂದು ಆ ರೋಹನ್ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲಾರ ಎಂದ. ಸುಶಾಂತ್ ಮಾತುಗಳನ್ನ ಕೇಳಿ ಆ ಮಹಿಳೆಗೆ ಸ್ವಲ್ಪ ಸಮಾಧಾನವಾಯಿತು. ಅವಳು ಕಣ್ಣೀರು ಒರೆಸಿಕೊಂಡು, ದೇವರು ನಿಮ್ಗೆ ಒಳ್ಳೆಯದು ಮಾಡ್ಲಿ ಸರ್. ನೀವಿಲ್ಲದಿದ್ರೆ ನಾನು ಏನ್ ಮಾಡ್ತಿದ್ನೋ? ಆ ದುಷ್ಟ ಏನಾದ್ರೂ ಮಾಡ್ತಿದ್ದ ಎಂದಳು. ಸುಶಾಂತ್ ಕ್ಷಣಕಾಲ ಅವರತ್ತ ನೋಡಿ, ನಾನಿದ್ದೀನಲ್ಲ, ಇನ್ನೇನೂ ಆಗೋದಿಲ್ಲ. ಎಲ್ಲವನ್ನೂ ನನ್ಗೆ ಬಿಡಿ. ನೀವು ಒಬ್ರಲ್ಲ, ಈಗ ನಾನಿದ್ದೀನಿ. ಇಂದು ರೋಹನ್ ಅವನ ದುಷ್ಕೃತ್ಯಗಳಿಗೆ ಶಿಕ್ಷೆ ಪಡೆಯಲೇಬೇಕು ಎಂದ. ಗಾಡಿ ವೇಗವಾಗಿ ಗಮ್ಯಸ್ಥಾನದತ್ತ ಸಾಗುತ್ತಿತ್ತು. ರಾತ್ರಿ ಮೌನದ ಮಧ್ಯೆ ಜೀಪ್ ಒಮ್ಮೆಲೆ ಮನೆಯ ಮುಂದೆ ನಿಂತಿತು. ಮನೆಯೊಳಗಿಂದ ಮೃದುವಾದ ಬೆಳಕು ಹೊರಗೆ ಬೀಳುತ್ತಿತ್ತು. ಸುಶಾಂತ್ ಗಾಡಿಯ ಬಾಗಿಲು ತೆರೆದು ತಕ್ಷಣ ಹೊರಬಂದ. ಅವನ ಜೊತೆಗೆ ಪ್ರಭಾರವರು ಇದ್ದರು. ಭಯ ಮತ್ತು ಅಸಹಾಯಕತೆ ಇನ್ನೂ ಅವರ ಮುಖದಲ್ಲಿ ಸ್ಪಷ್ಟವಾಗಿತ್ತು. ಸುಶಾಂತ್ ಮನೆಯತ್ತ ತೀಕ್ಷ್ಣ ನೋಟ ಹಾಯಿಸಿ ಸಮಯ ವ್ಯರ್ಥ ಮಾಡದೆ ಪ್ರಭಾ ಜೊತೆ ಒಳಗೆ ಪ್ರವೇಶಿಸಿದ. ಮನೆಯೊಳಗಿನ ಹಾಲ್ನಲ್ಲಿ ಸೋಫಾದ ಮೇಲೆ ಒಬ್ಬ ಪುರುಷ ಕುಳಿತಿದ್ದ. ರೋಹನ್. ಈ ಸಮಯದಲ್ಲಿ ಅವನೇ ಈ ಮನೆಯ ಮಾಲೀಕನೆಂಬಂತೆ ವರ್ತಿಸುತ್ತಿದ್ದ. ಅವನು ಜೋರಾಗಿ ಅನಿಕಾಳನ್ನು ಹೊರಗೆ ಬರಲು ಕರೆದ. ಅವನ ಧ್ವನಿಯಲ್ಲಿ ಗರ್ವ ಮತ್ತು ನಿರ್ಲಜ್ಜತನ ತುಂಬಿತ್ತು. ಯಾರ ಭಯವೂ ಅವನಿಗೆ ಇಲ್ಲದಂತೆ ಅವನು ತನ್ನದೇ ಲೋಕದಲ್ಲಿ ಮುಳುಗಿದ್ದ. ಸುಶಾಂತ್ನ ನುಣ್ಣಗೆಯ ನರಗಳು ಗಟ್ಟಿಯಾದವು. ಕಣ್ಣುಗಳಲ್ಲಿ ಕೋಪದ ಅಲೆ ಹೊಮ್ಮಿತು. ಅವನು ದೀರ್ಘ ಹೆಜ್ಜೆಗಳನ್ನು ಹಾಕುತ್ತಾ ವೇಗವಾಗಿ ರೋಹನ್ನತ್ತ ಮುನ್ನಡೆಯುತ್ತಿದ್ದ. ರೋಹನ್ ಸುಶಾಂತ್ ಅವರನ್ನ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಕಂಡ ಕ್ಷಣದಲ್ಲೇ ತಕ್ಷಣ ಎದ್ದು ನಿಂತನು. ಕ್ಷಣ ಮಾತ್ರ ಅವನ ಮುಖದ ಬಣ್ಣವೇ ಬದಲಾಯಿತು. ಆ ಮಹಿಳೆ ತನ್ನ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರನ್ನೇ ಮನೆಗೆ ಕರೆತರುತ್ತಾಳೆ ಎಂಬುದನ್ನು ಅವನು ಕನಸಲ್ಲೂ ಊಹಿಸಿರಲಿಲ್ಲ. ಆದರೆ ಅವನು ತಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಂಡು ಪೊಲೀಸರನ್ನ ನೋಡಿ ತಾನು ಭಯಪಟ್ಟಿಲ್ಲ ಎಂಬ ಭಾವನೆ ತೋರಿಸಲು ಯತ್ನಿಸಿದ. ಅವನ ರೂಪವೇ ಅಸಭ್ಯವಾಗಿತ್ತು.
ಶರ್ಟ್ನ ಮೇಲಿನ ಬಟನ್ಗಳು ತೆರೆದಿದ್ದವು. ಉದ್ದವಾದ ಕೂದಲುಗಳನ್ನು ಒಂದು ಜಡೆಯಾಗಿ ಕಟ್ಟಿಕೊಂಡಿದ್ದ. ಬೆರಳುಗಳಲ್ಲಿ ಅನೇಕ ಉಂಗುರಗಳು, ಕುತ್ತಿಗೆಯಲ್ಲಿ ದಪ್ಪ ಚೈನ್, ಕೈಗೆ ಒಂದು ರುಮಾಲು ಕಟ್ಟಿಕೊಂಡಿದ್ದ. ಸುಶಾಂತ್ ಅವನ ಕಾಲರ್ ಹಿಡಿದು ಕೋಪದಿಂದ ಕಿಡಿಕಾರಿದನು. ಏ ಹುಡುಗ, ಇಲ್ಲಿ ನೀನು ಯಾವ ಅಸಭ್ಯ ವರ್ತನೆ ಮಾಡ್ತಿದ್ಯಾ? ಈ ಮಹಿಳೆಯರ ಮನೆಯೊಳಗೆ ನುಗ್ಗಿ ಇಂತಹ ಕ್ರೂರತನ ತೋರಿಸಲು ನಿನಗೆ ಹೇಗೆ ಧೈರ್ಯ ಬಂತು? ರೋಹನ್ ಸುಶಾಂತ್ ಕಣ್ಣುಗಳಲ್ಲಿ ಕೋಪದ ಬೆಂಕಿ ಕಂಡರೂ ತನ್ನ ಅಸಭ್ಯತನ ಬಿಡ್ಲಿಲ್ಲ. ಅವನು ಕೋಪದಿಂದ ಉತ್ತರಿಸಿದನು, ನೀನ್ಯಾರು ನನ್ನ ಮೇಲೆ ಕೈ ಎತ್ತಲು? ಈ ಯೂನಿಫಾರ್ಮ್ನ ದರ್ಪವನ್ನು ಬೇರೆ ಯಾರ ಮೇಲಾದರೂ ತೋರಿಸು. ಈ ವಿಷಯವನ್ನು ನಾನು ಸ್ವತಃ ನಿಭಾಯಿಸಿಕೊಳ್ಳುತ್ತೇನೆ. ಸುಶಾಂತ್ ಇನ್ನೂ ಬಿಗಿಯಾಗಿ ಅವನ ಕಾಲರ್ ಹಿಡಿದು ಕಠಿಣವಾಗಿ ಹೇಳಿದ. ಬೇಡದ ಬಾಯಿ ಮಾತು ನಿಲ್ಲಿಸು, ಇಲ್ಲದಿದ್ರೆ ಇಲ್ಲಿಯೇ ಜೀವಂತವಾಗಿ ನೆಲಕ್ಕೆ ಹೂತು ಬಿಡುತ್ತೇನೆ. ಅಲ್ಲೇ ನಿಂತಿದ್ದ ಪ್ರಭಾರ್ ಅವರು ಮುಂದೆ ಬಂದು ನಿಧಾನ ಧ್ವನಿಯಲ್ಲಿ ಹೇಳಿದರು, SP ಸರ್, ಇವನು ನಮಗೆ ತುಂಬಾ ಕಿರುಕುಳ ನೀಡುತ್ತಿದ್ದಾನೆ. ನನ್ನ ಗಂಡ ಕೆಲಸದ ನಿಮಿತ್ತ ಹೊರಗಿರೋದ್ರಿಂದ ಇವನು ನಮ್ಮ ಜೀವನವನ್ನೇ ನರಕವಾಗಿಸಿದ್ದಾನೆ. ಪ್ರಭಾರ ಮಾತು ಕೇಳಿ ರೋಹನ್ ಕಟುವಾಗಿ ಹೇಳಿದನು, ನನಗೆ ಎಲ್ಲವೂ ಗೊತ್ತು. ನೀನು ನಿನ್ನ ಮಗಳ ಜೊತೆ ಏನ್ ಮಾಡ್ತಿದ್ಯಾ ಅಂತ. ಅಂಕಲ್ ಹೋಗುವಾಗ ನಿಮ್ಮ ಜವಾಬ್ದಾರಿಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಆದರೆ ನೀವು ಅತಿಯಾಗಿ ವರ್ತಿಸುತ್ತಿದ್ದೀರಿ. ಇದಕ್ಕೂ ಮೊದಲು ಸುಶಾಂತ್ ಏನಾದರೂ ಹೇಳುವಷ್ಟರಲ್ಲಿ ರೋಹನ್ ಅವನ ಕಣ್ಣಲ್ಲಿ ಕಣ್ಣು ಹಾಕಿ ಅಹಂಕಾರದಿಂದ ಹೇಳಿದನು, ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮ್ಮ ಮನೆಯ ವಿಚಾರಗಳಲ್ಲಿ ತಲೆ ಹಾಕಬೇಡಿ ನೀವು. ಇದು ನಮ್ಮ ಕುಟುಂಬದ ವಿಷಯ. ನಾವು ಸ್ವತಃ ನೋಡಿಕೊಳ್ಳುತ್ತೇವೆ. ಅಂಕಲ್ ಹೋಗುವ ಮೊದಲು ಈ ಮನೆಯ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ನಿಮ್ಮ ದರ್ಪವನ್ನು ಬೇರೆಡೆ ತೋರಿಸಿ. ಇದನ್ನು ಕೇಳುತ್ತಿದ್ದಂತೆಯೇ ಸುಶಾಂತ್ ಸಹನೆಯ ಗಡಿ ದಾಟಿತು. ಅವನು ರೋಹನ್ ಮುಖಕ್ಕೆ ಬಲವಾದ ಚಪಾತಿ ತಟ್ಟಿದನು. ಅವನ ಕಣ್ಣುಗಳಲ್ಲಿ ಕೋಪದ ತೀವ್ರತೆ, ಧ್ವನಿಯಲ್ಲಿ ಉರಿಯುವ ಗರ್ಜನೆ ಇತ್ತು. ಕುಟುಂಬದ ವಿಷಯ ಅಂತೀಯ? ಇನ್ನೊಂದು ಮಾತು ಆಡಿದ್ರೆ ಇಲ್ಲೇ ನಿನ್ನ ಚರ್ಮ ಕೀಳಿ ಬಿಡುತ್ತೇನೆ. ಮಹಿಳೆಯರಿಗೆ ಕಿರುಕುಳ ನೀಡ್ತೀಯಾ? ನಿನ್ನಂಥ ನಾಚಿಕೆಯಿಲ್ಲದವನಿಗೆ ನಾನು ಭಯಪಡುತ್ತೇನೆಂದುಕೊಂಡ್ಯಾ? ರೋಹನ್ ತನ್ನ ಜಾಗದಲ್ಲೇ ನಿಂತು ದಿಟ್ಟತನದಿಂದ ಹೇಳಿದನು, ನಮ್ಮ ವಿಷಯಗಳಲ್ಲಿ ತಲೆ ಹಾಕಬೇಡಿ. ನಾನು ನನ್ನ ಕೆಲಸ ಸರಿಯಾಗಿ ಮಾಡ್ತಿದ್ದೇನೆ. ನಂಬಿಕೆ ಇಲ್ಲದಿದ್ರೆ ಪ್ರಭಾ ಆಂಟಿಯನ್ನೇ ಕೇಳಿ. ಹೇಳಿ, ನಿಮ್ಮ ಗಂಡ ಈ ಮನೆಯ ಜವಾಬ್ದಾರಿಯನ್ನು ನನಗೆ ಮತ್ತು ನನ್ನ ತಂದೆಗೆ ಕೊಟ್ಟಿಲ್ವಾ? ಪ್ರಭಾರ್ ಅವರು ತಲೆ ತಗ್ಗಿಸಿಕೊಂಡರು. ಇನ್ಸ್ಪೆಕ್ಟರ್ ಸರ್, ಇದು ಸತ್ಯ. ನನ್ನ ಗಂಡ ಹೋಗುವ ಮುನ್ನ ತಮ್ಮ ಅತ್ಯಂತ ಪ್ರಿಯ ಸ್ನೇಹಿತನಿಗೆ ನಮ್ಮ ಜವಾಬ್ದಾರಿ ಕೊಟ್ಟಿದ್ದರು. ಆದರೆ ಅವರ ಮಗ ಇಷ್ಟು ನೀಚನಾಗಿರ್ತಾನೆ ಅಂತ ಅವರಿಗೆ ತಿಳಿದಿರಲಿಲ್ಲ. ಸುಶಾಂತ್ ರೋಹನ್ ಕಡೆ ತಿರುಗಿ ಹೇಳಿದನು, ನಿನ್ಗೆ ಸ್ವಲ್ಪನಾದ್ರೂ ನಾಚಿಕೆ ಇರಬೇಕು. ಭಯ ಹುಟ್ಟಿಸಿ ಏನು ಸಾಧಿಸಲು ಹೊರಟಿದ್ಯಾ? ಇದೀಗ ಕಾನೂನಿನ ವಿಷಯ. ನಾನಿಲ್ಲಿ ಇವರ ರಕ್ಷಣೆಗಾಗಿ ಬಂದಿದ್ದೇನೆ. ರೋಹನ್ ಮತ್ತೇನು ಹೇಳಲು ಯತ್ನಿಸಿದ. ಆದರೆ ಸುಶಾಂತ್ ಕಣ್ಣು ಕಟ್ಟಿ ಕಠಿಣವಾಗಿ ಹೇಳಿದ, ಇನ್ನೊಂದು ಪದ ಮಾತನಾಡಿದ್ರೆ ಈಗಲೇ ನಿನ್ನನ್ನು ಜೈಲಿಗೆ ಕಳುಹಿಸುತ್ತೇನೆ. ಸುಶಾಂತ್ ಮಾತುಗಳಿಂದ ಪ್ರಭಾರ್ ಅವರಿಗೆ ಧೈರ್ಯ ಬಂತು. ಅವರು ಮುಂದೆ ಬಂದು ಹೇಳಿದರು, SP ಸರ್, ನಮಗೆ ನ್ಯಾಯ ಬೇಕು. ಮುಂದೆ ನಮಗೆ ಇವರು ಕಿರುಕುಳ ನೀಡಬಾರ್ದು. ಸುಶಾಂತ್ ರೋಹನ್ ಕಡೆ ಕಣ್ಣು ಹಾಯಿಸಿ ಹೇಳಿದ, ಪ್ರಭಾರ್ ಅವರೇ, ಚಿಂತಿಸಬೇಡಿ. ಇಂದಿನಿಂದ ಈ ರೋಹನ್ ನಿಮಗೂ ನಿಮ್ಮ ಮಗಳಿಗೂ ತೊಂದರೆ ನೀಡಲಾರ. ಮತ್ತೆ ಈ ಮನೆಯ ಕಡೆ ನೋಡಿದ್ರೂ ನೇರವಾಗಿ ಜೈಲಿಗೆ ಹೋಗಬೇಕು. ಕೊನೆಗೂ ರೋಹನ್ ಮೌನಗೊಂಡನು. ಅವನ ಮುಖ ಬಿಳುಚಿ ಹೋಗಿತ್ತು. ಸುಶಾಂತ್ ಅವನ ಕಾಲರ್ ಬಿಟ್ಟನು. ಅಷ್ಟರಲ್ಲಿ ಮನೆಯ ಬಾಗಿಲು ತಟ್ಟುವ ಶಬ್ದ ಕೇಳಿಬಂತು. ಪ್ರಭಾರ್ ಅವರು ಬಾಗಿಲು ತೆಗೆಯಲು ಮುಂದಾದರು. ಅದಕ್ಕೂ ಮುನ್ನ ರೋಹನ್ ಲಿವಿಂಗ್ ರೂಮಿನಿಂದ ಹೊರಗೆ ಬಂದು ಬಾಗಿಲನ್ನು ಜೋರಾಗಿ ಮುಚ್ಚಿದ. ಅವನ ಮುಖದಲ್ಲಿ ವಿಚಿತ್ರ ಕುತಂತ್ರದ ನಗು ಹರಡಿತು. ಬಾಗಿಲಿನತ್ತ ನೋಡುತ್ತಾ ತನ್ನೊಳಗೆ ಹೇಳಿಕೊಂಡನು, ನಿಜವಾದ ಅಸಭ್ಯತೆ ಏನು ಅನ್ನೋದನ್ನ ಈಗ ನಾನು ನಿಮಗೆ ತೋರಿಸ್ತೇನೆ. ಪ್ರಭಾರ್ ಅವರು ಭಯಭೀತರಾಗಿ ಬಾಗಿಲಿನತ್ತ ನೋಡುತ್ತಾ ಅದನ್ನ ಹೊಡೆಯತೊಡಗಿದರು. ಅವರ ಕಣ್ಣಲ್ಲಿ ಭಯ ಮತ್ತು ಅಶಾಂತಿ ತುಂಬಿತ್ತು. ರೋಹನ್ ಬಾಗಿಲು ತೆರೆಯುತ್ತಿದ್ದಂತೆ ಹೊರಗೆ ಪುನೀತ್ ರವರು ನಿಂತಿದ್ದರು. ಅವರನ್ನು ಕಂಡು ರೋಹನ್ ವ್ಯಂಗ್ಯದಿಂದ ಹೇಳಿದನು, ಅಂಕಲ್, ನೀವು ಬಂದಿದ್ದು ಒಳ್ಳೆಯದಾಯಿತು. ಈಗ ನಿಮ್ಮ ಕಣ್ಣಿನಿಂದಲೇ ಒಳಗೆ ಏನು ನಡೆಯುತ್ತಿದೆ ಅಂತ ನೋಡ್ಬೋದು. ನೀವು ನನಗೆ ಫೋನ್ ಮಾಡಿ ಗದರಿಸಿದ್ದೀರಲ್ಲ, ನಾನು ನಿಮ್ಮ ಮನೆಗೆ ಬರಬಾರ್ದು ಅಂತ. ಆದರೆ ನಾನು ಯಾಕೆ ಬರುತ್ತಿದ್ದೇನೋ ನೋಡಿ, ನಿಮ್ಮ ಮನೆಯ ಗೌರವ ಕಾಪಾಡಲು. ಈಗ ನೀವು ಸ್ವತಃ ನೋಡಿ, ನಿಮ್ಮ ಹೆಂಡತಿ ನಿಮ್ಮ ಕುಟುಂಬದ ಗೌರವವನ್ನು ಹೇಗೆ ಹಾಳು ಮಾಡ್ತಿದ್ದಾರೆ ಅಂತ. ಪುನೀತ್ ರವರ ಹಣೆ ಗಂಟಿಕ್ಕಿದವು. ನಿನ್ನ ನಾಲಿಗೆ ಬಿಗಿ ಹಿಡಿದು ಮಾತಾಡು ರೋಹನ್. ರೋಹನ್ ವಿಚಿತ್ರವಾಗಿ ನಗುತ್ತಾ ಒಳಗಡೆ ತೋರಿಸಿ ಹೇಳಿದನು, ನಿಮ್ಮ ಹೆಂಡತಿಯನ್ನು ನಾನು ಒಳಗೆ ಬಂದ್ ಮಾಡಿದ್ದೇನೆ. ಅವರೊಬ್ಬನ ಜೊತೆ ಇದ್ದಾರೆ. ಬನ್ನಿ, ಅವರ ಆಟ ನೋಡೋಣ. ರೋಹನ್ ಜೊತೆ ಪುನೀತ್ ರವರು ಒಳಗೆ ಬಂದಾಗ ರೋಹನ್ ಕಣ್ಣುಗಳಲ್ಲಿ ಪಿಶಾಚಿಯ ಛಾಯೆ ಇತ್ತು. ಅವನು ಹಾಲ್ನಲ್ಲಿ ನಿಂತಿದ್ದ ಸುಶಾಂತ್ ಮತ್ತು ಪ್ರಭಾರ್ ಅವರ ಕಡೆ ತೋರಿಸಿ ವಿಷಭರಿತ ಧ್ವನಿಯಲ್ಲಿ ಹೇಳಿದನು, ಈ ಮಹಿಳೆ ಈ SP ಯ ಜೊತೆ ಇಲ್ಲಿ ಮಜಾ ಮಾಡ್ತಿದ್ಲು. ನಾನು ಸಮಯಕ್ಕೆ ಸರಿಯಾಗಿ ಬಂದೆ.
ಇಲ್ಲದಿದ್ರೆ ಏನಾಗ್ತಿತ್ತೋ. ಪುನೀತ್ ರವರು ಕೋಪದಿಂದ ಉರಿಯುತ್ತಾ ತಮ್ಮ ಹೆಂಡತಿಯತ್ತ ತಿರುಗಿದರು. ಆ ಕ್ಷಣದಲ್ಲಿ ಪ್ರಭಾರವರು ತೀರಾ ಅಸಹಾಯಕ ಸ್ಥಿತಿಯಲ್ಲಿದ್ದರು. ಭಯ ಮತ್ತು ಗಾಬರಿಯಿಂದ ತಮ್ಮ ಮೇಲೆ ಗಮನ ಹರಿಸಲಿಲ್ಲ. ಅವರ ಕುತ್ತಿಗೆಯಲ್ಲಿದ್ದ ದುಪ್ಪಟ್ಟ ಕೂಡ ಜಾರಿ ಬಿದ್ದಿತ್ತು. ಪುನೀತ್ ರವರು ಅವರ ಮುಖದತ್ತ ದೃಷ್ಟಿ ನೆಟ್ಟರು. ಭಯ ಮತ್ತು ಅಸಹಾಯಕತೆ ಸ್ಪಷ್ಟವಾಗಿತ್ತು. ಪ್ರಭಾ, ಏನಾಗ್ತಿದೆ ಇಲ್ಲಿ ಎಂದು ಕಠಿಣವಾಗಿ ಕೇಳಿದರು. ಸುಶಾಂತ್ ಕೂಡ ಈ ಪರಿಸ್ಥಿತಿಯಿಂದ ಬೆಚ್ಚಿ ಬಿದ್ದಿದ್ದ. ಅವನು ಅಲ್ಲಿ ನಿಂತು ಗೊಂದಲದಲ್ಲಿದ್ದ. ಏನು ಹೇಳಬೇಕೆಂದು ಯೋಚಿಸುತ್ತಿದ್ದರೂ ರೋಹನ್ ಮಾತುಗಳು ಅವನ ಸ್ಪಷ್ಟೀಕರಣವನ್ನ ಮಸುಕಾಗಿಸುತ್ತಿದ್ದವು. ಪ್ರಭಾರವರು ಮಾತನಾಡಲು ಯತ್ನಿಸಿದರೂ, ಇಲ್ಲ ಪುನೀತ್, ಹಾಗೇನೂ ಇಲ್ಲ. ನಾನು ಸುಶಾಂತ್ ಅವರನ್ನ ಕರಿಬೇಕಾಯಿತು. ನೀವೀ ಮನೆಯ ಜವಾಬ್ದಾರಿ ಕೊಟ್ಟ ವ್ಯಕ್ತಿಯೇ ನಮ್ಮ ಮನೆಯ ಗೌರವ ಹಾಳು ಮಾಡಲು ಯತ್ನಿಸ್ತಿದ್ದ. ನಮ್ಮ ಮಗಳ ಜೊತೆ ಅಸಭ್ಯವಾಗಿ ವರ್ತಿಸಲು ಪ್ರಯತ್ನಿಸಿದ. ಆದರೆ ರೋಹನ್ ತಕ್ಷಣ ಮಾತು ಕತ್ತರಿಸಿ ವಿಷ ಉಗುಳಿದನು. ಇದೆಲ್ಲ ಸುಳ್ಳು. ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇದೆ. ಅದನ್ನ ಮುಚ್ಚಲು ಈ ನಾಟಕ. ಪುನೀತ್ ರವರು ಅವಿಶ್ವಾಸದಿಂದ ತಮ್ಮ ಹೆಂಡತಿಯನ್ನ ನೋಡುತ್ತಿದ್ದರು. ಅವರ ಹೃದಯ ಅನುಮಾನ ಮತ್ತು ದುಃಖದಿಂದ ತುಂಬಿತು. ಕಣ್ಣುಗಳಲ್ಲಿ ಗೊಂದಲ ಮತ್ತು ಶಂಕೆಯ ನೆರಳು ಹರಡಿತು. ಪ್ರಭಾರವರ ಸ್ಥಿತಿ ಮತ್ತಷ್ಟು ಕೆಟ್ಟಿತು. ನಡುಗುವ ಧ್ವನಿಯಲ್ಲಿ ಅವರು ಹೇಳಿದರು, ಪುನೀತ್, ನಾನು ಸತ್ಯ ಹೇಳುತ್ತಿದ್ದೇನೆ. ಈ ವ್ಯಕ್ತಿ ನಮ್ಮ ಮನೆಗೆ ನುಗ್ಗಿ ನಮ್ಮನ್ನು ಬೆದರಿಸ್ತಿದ್ದ. ನಾನು ಅನಿವಾರ್ಯವಾಗಿ SP ಸುಶಾಂತ್ ಅವರನ್ನ ಕರಿಬೇಕಾಯಿತು. ಇದುವರೆಗೆ ಮೌನವಾಗಿದ್ದ ಸುಶಾಂತ್ ಮುಂದೆ ಬಂದು ದೃಢವಾಗಿ ಹೇಳಿದ್ರು, ಪುನೀತ್ ರವರೇ, ನಾನು ಪ್ರಭಾರವರ ರಕ್ಷಣೆಗೆ ಬಂದಿದ್ದೇನೆ. ರೋಹನ್ ಹೇಳುತ್ತಿರುವುದು ಸಂಪೂರ್ಣ ಸುಳ್ಳು ಆರೋಪ. ನಿಮ್ಮ ನಂಬಿಕೆಯನ್ನು ಕದಡುವುದೇ ಅವನ ಉದ್ದೇಶ. ರೋಹನ್ ಪಿಶಾಚಿಯ ನಗೆಯೊಂದಿಗೆ ಹೇಳಿದನು, ಇವೆಲ್ಲ ಸುಳ್ಳು. ನಾನು ನನ್ನ ಕಣ್ಣಿಂದಲೇ ನೋಡಿದ್ದೇನೆ. ಸುಶಾಂತ್ ಕಠಿಣವಾಗಿ ಅವನನ್ನು ತಡೆದು ಹೇಳಿದ, ನಿನ್ನ ಬಾಯಿ ಮುಚ್ಚು. ಇಂತಹ ನಿರಪರಾಧಿಗಳ ಮೇಲೆ ಇಷ್ಟೊಂದು ಕೆಟ್ಟ ಆರೋಪ ಹಾಕಿ ಅವರ ಮನೆಯನ್ನೇ ಬೆಂಕಿಗೆ ಹಾಕ್ತಿದ್ಯಾ? ಪುನೀತ್ ರವರ ಮುಖ ಕೋಪದಿಂದ ಕೆಂಪಾಯಿತು. ನಂತರ ಪ್ರಭಾರ ಕಡೆ ನೋಡಿ ಹೇಳಿದರು, ನಿನ್ನ ಮೇಲೆ ಯಾರಾದರೂ ಇಷ್ಟು ಸುಲಭವಾಗಿ ಆರೋಪ ಮಾಡ್ತಾರೆ ಅನ್ನೋದು ನನಗೆ ನಂಬಲಾಗ್ತಿಲ್ಲ. ಪ್ರಭಾರವರು ಕಣ್ಣೀರಿಟ್ಟು ಅತ್ತರು. ಪುನೀತ್, ನಾನು ಸದಾ ನಿಮ್ಮ ಜೊತೆಗೆ ನಿಂತಿದ್ದೇನೆ. ಇದೆಲ್ಲವೂ ಸುಳ್ಳು. ದಯವಿಟ್ಟು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ. ರೋಹನ್ ಮತ್ತೆ ಹೇಳಿದನು, ಅಂಕಲ್, ಇದು ಸುಳ್ಳಂದ್ರೆ ಈ ಸ್ಥಿತಿಯಲ್ಲಿ ಯಾಕೆ ನಿಂತಿದ್ದಾರೆ? ಸಾಮಾನ್ಯವಾಗಿ ಆಂಟಿ ಎಲ್ಲರ ಮುಂದೆ ಸರಿಯಾಗಿ ಮುಚ್ಚಿಕೊಂಡು ಬರ್ತಾರೆ. ಇಂದು ನೋಡಿ, ದುಪ್ಪಟ್ಟ ಇಲ್ಲದೆ ನಿಂತು ತಮ್ಮ ದೇಹವನ್ನ ಪ್ರದರ್ಶಿಸುತ್ತಿದ್ದಾರೆ. ರೋಹನ್ ಮತ್ತೊಮ್ಮೆ ವಿಷ ಉಗುಳಿದ. ಪುನೀತ್ ರವರ ಹೃದಯದಲ್ಲಿ ಅನುಮಾನ ಮತ್ತಷ್ಟು ಗಟ್ಟಿಯಾಯಿತು. ಅವರು ಅವಿಶ್ವಾಸದಿಂದ ತಮ್ಮ ಹೆಂಡತಿ ಮತ್ತು SP ಸುಶಾಂತ್ ಅವರನ್ನ ನೋಡುತ್ತಿದ್ದರು. ಆದರೆ SP ಸುಶಾಂತ್ ಇಲ್ಲಿ ಬಂದಿದ್ದದ್ದು ಒಂದೇ ಕಾರಣಕ್ಕೆ, ತನ್ನ ಕರ್ತವ್ಯ ನಿರ್ವಹಿಸಲು ಮಾತ್ರ. ಈ ಪರಿಸ್ಥಿತಿಯಲ್ಲಿ ಪುನೀತ್ ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಂಡಿದ್ದರು. ಅವರು ಅವಿಶ್ವಾಸದಿಂದ ತನ್ನ ಜೀವನ ಸಂಗಾತಿಯನ್ನ ನೋಡುತ್ತಿದ್ದರು. ಆದರೆ ಇಂದು ಆ ನಂಬಿಕೆ ಒಡೆದಂತಾಗಿತ್ತು. ರೋಹನ್ ಮತ್ತೊಮ್ಮೆ, ನಿಮ್ಮ ಹೆಂಡತಿಯಷ್ಟೇ ಅಲ್ಲ, ನಿಮ್ಮ ಮಗಳೂ ಕೂಡ ಸರಿಯಾದ ವರ್ತನೆಯಲ್ಲಿಲ್ಲ. ನಾನಿವರಿಗೆ ಸಹಾಯ ಮಾಡಲು ಬರ್ತಿದ್ದೆ. ಆದರೆ ನಿಮ್ಮ ಮಗಳು ನನ್ನನ್ನೇ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ಲು. ನಾನೇನಾದ್ರೂ ಹೇಳಿದ್ರೆ ಆರೋಪವನ್ನೆಲ್ಲ ನನ್ನ ಮೇಲೆ ಹಾಕ್ತಿದ್ರು. ತಾಯಿ ಮಗಳು ಇಬ್ರು ನಾನು ಕಿರುಕುಳ ಕೊಡುತ್ತೇನೆ ಅಂತ ಹೇಳ್ತಾರೆ. ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೇನೆ. ಇಲ್ಲದಿದ್ರೆ ಈ ಮನುಷ್ಯನ ಜೊತೆ ಇವಳು ತನ್ನ ಮಾನವನ್ನೇ ಕಳೆದುಕೊಳ್ಳುತ್ತಿದ್ದಳು. SP ಸುಶಾಂತ್ನ ಸಹನೆಯ ಮಿತಿ ಈಗ ದಾಟಿತ್ತು. ಅವನಿಗೆ ಕ್ಷಣ ಮಾತ್ರ ತನ್ನ ತಾಯಿಯ ಮುಖವು ನೆನಪಾಯಿತು. ಅವಳು ಅವನಿಗಾಗಿ ಕಾಯುತ್ತಿದ್ದಾಳೆ ಎಂಬುದು. ಅವನು ಎದ್ದು ನಿಂತು ರೋಹನ್ ಕಡೆ ಕಠಿಣ ನೋಟ ಹಾಕಿದನು. ಸಮಯ ವೇಗವಾಗಿ ಸಾಗುತ್ತಿತ್ತು. ಈ ಹೊತ್ತಿನಲ್ಲಿ ತನ್ನ ತಾಯಿ ಎಷ್ಟು ಕಳವಳಗೊಂಡಿರಬಹುದೆಂದು ಅವನಿಗೆ ತಿಳಿದಿತ್ತು. ಅವನ ದೃಷ್ಟಿ ಮೊದಲು ವಿಷಭರಿತ ನಗೆಯೊಂದಿಗೆ ನಿಂತಿದ್ದ ರೋಹನ್ ಮೇಲೆ, ನಂತರ ಗೊಂದಲದಲ್ಲಿ ಸಿಲುಕಿದ್ದ ಪುನೀತ್ ಮೇಲೆ, ಕೊನೆಗೆ ಮುಖದ ತುಂಬ ಅಸಹಾಯಕತೆ ಮತ್ತು ಕಣ್ಣೀರಿನಿಂದ ತುಂಬಿದ್ದ ಪ್ರಭಾವರವರ ಮೇಲೆ ಬಿದ್ದಿತು. ಸುಶಾಂತ್ ಆಳವಾದ ಉಸಿರೆಳೆದು ಮೌನವಾಗಿ ಅವರನ್ನು ನೋಡಿದನು. ಆದರೆ ಅವನ ತುಟಿಗಳು ಮಾತಾಡಲಿಲ್ಲ. ಅವನು ಮನೆಯಿಂದ ಹೊರಬಂದ ಕ್ಷಣದಲ್ಲೇ ಪುನೀತ್ನ ಜೋರಾದ ಧ್ವನಿ ಪಕ್ಕದ ಮನೆಯವರನ್ನ ಅವರ ಮನೆಯ ಮುಂದೆ ಸೇರಿಸಿ ಬಿಟ್ಟಿತ್ತು ಎಂಬುದು ಅವನಿಗೆ ತಿಳಿಯಿತು. ಜನರ ಗುಂಪು ಸೇರಿತ್ತು. ಕೆಲವರು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು. ಕೆಲವರು ಗುಸುಗುಸು ಮಾತನಾಡುತ್ತಿದ್ದರು. ಇನ್ನು ಕೆಲವರು ಪ್ರಶ್ನಾರ್ಥಕ ನೋಟದಿಂದ ಅವನನ್ನು ತಾಕುತ್ತಿದ್ದರು. ಸುಶಾಂತ್ ಯಾರನ್ನೂ ಗಮನಿಸದೆ ಮೌನವಾಗಿ ತನ್ನ ಜೀಪ್ ಕಡೆ ಹೆಜ್ಜೆ ಹಾಕಿದನು. ಪ್ರತಿಯೊಂದು ಹೆಜ್ಜೆಯಲ್ಲೂ ಬೇರೆ ಬೇರೆ ಪ್ರಶ್ನಾರ್ಥಕ ದೃಷ್ಟಿಗಳನ್ನ ಎದುರಿಸಬೇಕಾಯಿತು. ಆದರೂ ಅವನು ತಲೆ ಕೆಡಿಸಿಕೊಳ್ಳಲಿಲ್ಲ. ಜೀಪ್ನ ಬಾಗಿಲು ತೆರೆದು ಮೌನವಾಗಿ ಒಳಗೆ ಕುಳಿತನು. ಕ್ಷಣ ಮಾತ್ರ ಆಳವಾದ ಉಸಿರೆಳೆದ ನಂತರ ಇಂಜಿನ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಬಿಟ್ಟನು. ರಸ್ತೆಗೆ ಬಂದ ಮೇಲೆ ಹಿಂದೆ ತಿರುಗಿ ನೋಡ್ಲಿಲ್ಲ. ಗಾಡಿಯ ವೇಗ ಹೆಚ್ಚುತ್ತಾ ಹೋಗುತ್ತಿದ್ದಂತೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ, ತನ್ನಮ್ಮ ಕಾಯ್ತಿದ್ದಾರೆ, ಮನೆಗೆ ಬೇಗ ತಲುಪಬೇಕು. ಸುಶಾಂತ್ ಹೊರಟ ತಕ್ಷಣ ಪುನೀತ್ ಮುಖದಲ್ಲಿ ಕೋಪದ ಕೆಂಪು ಹರಡಿತು.
ಅವರು ಪ್ರಭಾರ ಕೈ ಹಿಡಿದು ಬಲವಾಗಿ ತಳ್ಳಿದರು. ನೀನೇನಂದ್ಕೊಂಡಿದ್ದೆ? ಆ SP ಇದ್ದರಿಂದ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಅಂತಾನ? ಇಲ್ಲ. ಇಷ್ಟು ದಿನ ಏನ್ ಮಾಡ್ತಿದ್ದೆ? ನನ್ನ ಅನುಮತಿ ಇಲ್ಲದೆ ಪರಪುರುಷನನ್ನು ಮನೆಗೆ ಕರೆತರುವ ಧೈರ್ಯ ನಿನ್ಗೆ ಹೇಗೆ ಬಂತು? ಪ್ರಭಾರವರ ಕಣ್ಣುಗಳಲ್ಲಿ ಕಣ್ಣೀರಿದ್ದರೂ ಮಾತುಗಳಲ್ಲಿ ಸತ್ಯವಿತ್ತು. ಪುನೀತ್, ನನ್ನ ಮಾತು ಕೇಳಿ. ಅವನ ಹುಡುಗನ ದುಷ್ಕೃತ್ಯಗಳ ಕಾರಣದಿಂದಲೇ ಇಲ್ಲಿಗೆ ಬಂದಿದ್ದ. ಆ ಹುಡುಗ ನಮ್ಮ ಮಾನದ ಹಿಂದೆ ಬಿದ್ದಿದ್ದಾನೆ. ಆದರೆ ಪುನೀತ್ನ ಕೋಪ ಇನ್ನಷ್ಟು ಹೆಚ್ಚಾಯಿತು. ಬಾಯಿ ಮುಚ್ಚು. ನನಗೆ ಕಾರಣಗಳು ಬೇಡ. ನಾನಿಲ್ಲದ ಸಮಯದಲ್ಲಿ ಪರಪುರುಷರನ್ನು ಮನೆಗೆ ಕರೀತೀಯಾ? ನಿನ್ಗೆ ನಾಚಿಕೆ ಇಲ್ವಾ? ಪ್ರಭಾರವರು ಧೈರ್ಯ ಮಾಡಿ ತಮ್ಮನ್ನು ಸಮರ್ಥಿಸಿಕೊಳ್ಳಲು ಯತ್ನಿಸಿದರು. ಪುನೀತ್, ಇದೆಲ್ಲವೂ ಸುಳ್ಳು. ನಾನು ಸಹಾಯಕ್ಕಾಗಿ SP ಕರೆತಂದೆ. ಪುನೀತ್ನ ಸಹನೆ ಸಂಪೂರ್ಣವಾಗಿ ಮುಗಿದಿತ್ತು. ಅವರು ಪ್ರಭಾರನ್ನು ತಳ್ಳುತ್ತಾ ಬಾಗಿಲಿನತ್ತ ತಂದರು. ನಾಟಕ ಮಾಡಬೇಡ, ಇಲ್ಲಿಂದ ಹೊರಡು. 2 ದಿನಗಳ ಸಮಯ ಕೊಡುತ್ತಿದ್ದೇನೆ. ನಿನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸದಿದ್ದರೆ ಈ ಮನೆಯಿಂದಲೂ ನನ್ನ ಜೀವನದಿಂದಲೂ ಶಾಶ್ವತವಾಗಿ ಹೊರಹಾಕುತ್ತೇನೆ. ಪ್ರಭಾರವರು ಕೈ ಜೋಡಿಸಿ ಬೇಡಿಕೊಂಡರು. ದೇವರಿಗಾಗಿ ಹೀಗೆ ಮಾಡಬೇಡಿ. ನಮ್ಮ ಮನೆ ಹಾಳಾಗುತ್ತದೆ. ನಮ್ಮ ಮಗಳ ಬಗ್ಗೆ ಯೋಚಿಸಿ. ಆದರೆ ಪುನೀತ್ ಅವರ ಮಾತು ಕೇಳಲಿಲ್ಲ. ಪ್ರಭಾರವರು ಬಾಗಿಲಿನ ಹೊರಗೆ ನಿಂತು ಕಣ್ಣೀರಿನ ನೋಟದಿಂದ ಮನೆಯ ದ್ವಾರವನ್ನು ನೋಡಿದರು. ಅದೀಗ ಅವರಿಗೆ ಅಪರಿಚಿತದಂತನಿಸತೊಡಗಿತ್ತು. ಒಳಗೆ ಕೋಣೆಯಲ್ಲಿ ಅಡಗಿ ಕುಳಿತಿದ್ದ ಅನಿಕಾ ಈ ಎಲ್ಲ ಮಾತುಗಳನ್ನ ಕೇಳುತ್ತಿದ್ದಳು. ಭಯದಿಂದ ಅವಳ ಹೃದಯ ಕಂಪಿಸುತ್ತಿತ್ತು. ತಾಯಿಯ ಜೊತೆ ಹೊರಗೆ ಹೋಗುವ ಧೈರ್ಯ ಅವಳಿಗೆ ಆಗಲಿಲ್ಲ. ಅವಳ ಮುಗ್ಧ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಇದು ಎಲ್ಲವೂ ಕೆಟ್ಟ ಕನಸಾಗಲಿ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದಳು. ಪ್ರಭಾರವರು ಕೊನೆಯ ಬಾರಿ ಬಾಗಿಲನ್ನು ಮೃದುವಾಗಿ ಮುಟ್ಟಿದರು. ಹಿಂದಿನ ಬದುಕಿಗೆ ವಿದಾಯ ಹೇಳುವಂತೆ ಮತ್ತು ನಿಧಾನವಾಗಿ ಮನೆ ಬಿಟ್ಟು ದೂರ ನಡೆದರು. ಅವರನ್ನು ಹೊರಹಾಕಿದ ನಂತರ ಪುನೀತ್ ರೋಹನ್ಗೂ ಹೋಗುವಂತೆ ಸೂಚಿಸಿದರು. ಮನೆ ಮೌನಗೊಂಡಿತು. ಆದರೆ ಆ ಮೌನದೊಳಗೆ ಬಿರುಗಾಳಿಯ ಗದ್ದಲ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಪುನೀತ್ ಹೊರಗೆ ಹೋಗಿ ಸೋಫಾದ ಮೇಲೆ ತಲೆ ಹಿಡಿದುಕೊಂಡು ಕುಳಿತರು. ಅವರ ಮನಸ್ಸಿನಲ್ಲಿ ಈಗ ಒಂದೇ ಚಿಂತೆ, ಅವರ ನಿರಪರಾಧಿ ಮಗಳು ಅನಿಕಾ. ತಕ್ಷಣವೇ ಅವರಿಗೆ ತನ್ನ ತಪ್ಪಿನ ಅರಿವು ಬಂತು. ಅನಿಕಾ, ನನ್ನ ಮಗಳು ಎಂದು ಅವರ ತುಟಿಗಳಿಂದ ಹೊರಬಂತು. ಅವರು ಬೇಗನೆ ಬಾಗಿಲಿಗೆ ಹೋಗಿ ತಟ್ಟಿದರು. ಅನಿಕಾ, ಮಗಳೇ, ಬಾಗಿಲು ತೆರೆ. ಎಲ್ಲವೂ ಸರಿಯಾಗಿದೆ. ಅಪ್ಪ ನಿನ್ನ ಜೊತೆ ಇದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಅನಿಕಾ ಭಯದಿಂದಲೇ ಬಾಗಿಲು ತೆರೆದಳು. ಕಣ್ಣೀರಿನಿಂದ ತುಂಬಿದ ದೊಡ್ಡ ಕಣ್ಣುಗಳು, ಬಿಳುಚಿದ ಮುಖ, ನಡುಗುವ ಹೆಜ್ಜೆಗಳು. ಅವಳ ಸ್ಥಿತಿ ನೋಡಿ ಪುನೀತ್ ರವರ ಹೃದಯ ನೋವಿನಿಂದ ಕಲುಷಿತವಾಯಿತು. ಅವರವಳನ್ನ ತಕ್ಷಣ ಎದೆಗೆ ಅಪ್ಪಿಕೊಂಡರು. ಅಳ್ಬೇಡ ಮಗಳೇ, ಎಲ್ಲವೂ ಸರಿಯಾಗುತ್ತದೆ. ಅನಿಕಾ ಏನೋ ಹೇಳಲು ಬಯಸುತ್ತಿದ್ದರೂ ಮಾತು ಹೊರಬರಲಿಲ್ಲ. ಪುನೀತ್ ಅವಳ ಮುಖವನ್ನ ಕೈಯಲ್ಲಿ ಹಿಡಿದು, ಭಯಪಡಬೇಡ, ಅಪ್ಪ ಇದ್ದಾರೆ ಎಂದು ಪ್ರೀತಿಯಿಂದ ಹೇಳಿದರು. ತಂದೆಯ ಅಪ್ಪುಗೆಯಲ್ಲಿ ಅನಿಕಾ ತನ್ನ ಅಳಲನ್ನು ಮುಚ್ಚಿಕೊಳ್ಳಲು ಯತ್ನಿಸಿದರೂ ಕಣ್ಣೀರು ನಿಲ್ಲಲಿಲ್ಲ. ಪುನೀತ್ ಅವಳ ಕೈ ಹಿಡಿದು ಒಳಗೆ ಕರೆದೊಯ್ದರು. ತಂದೆಯ ಸಾನ್ನಿಧ್ಯದಿಂದ ಅನಿಕಾಳ ಭಯ ನಿಧಾನವಾಗಿ ಕಡಿಮೆಯಾಯಿತು. ಇತ್ತ ಪ್ರಭಾರವರು ಕಣ್ಣೀರಿನಿಂದ ನಡುಗುತ್ತಾ ತಮ್ಮ ಸಹೋದರರ ಮನೆಗೆ ತಲುಪಿದರು. ಬಾಗಿಲಲ್ಲಿ ಅವರ ಬಾವವರನ್ನ ವಿಚಿತ್ರ ದೃಷ್ಟಿಯಿಂದ ನೋಡಿದರು. ಅವರನ್ನ ಕಡೆಗಣಿಸಿ ಒಳಗೆ ಹೋದಾಗ ಆಕಾಶ್ ಮತ್ತು ಮಯಾಂಕ್ ಆತಂಕದಿಂದ ಮುಂದೆ ಬಂದರು. ಅಕ್ಕ, ಏನಾಯ್ತು ಎಂದು ಆಕಾಶ್ ಕೇಳಿದನು. ಪ್ರಭಾರವರು ಅಳುತ್ತಾ ಎಲ್ಲವನ್ನು ವಿವರಿಸಿದರು. ಆಕಾಶ್ನ ಕೈಗಳು ಬಿಗಿಯಾದವು. ಮಯಾಂಕ್ ಕೋಪದಿಂದ ಉರಿಯುತ್ತಿದ್ದ. ಆ ರೋಹನ್ಗೆ ಇಷ್ಟು ಧೈರ್ಯ ಹೇಗ್ ಬಂತು ಎಂದು ಅವನು ಕಿಡಿಕಾರಿದನು. ಪ್ರಭಾರವರು ಕೈ ಜೋಡಿಸಿ ಬೇಡಿಕೊಂಡರು. ದಯವಿಟ್ಟು ಏನಾದರೂ ಮಾಡಬೇಕು. ಪುನೀತ್ ನನಗೆ 2 ದಿನಗಳ ಸಮಯ ಕೊಟ್ಟಿದ್ದಾರೆ. ಅವರು ಅವಳಿಗೆ ಧೈರ್ಯ ನೀಡಿದರು. ನಂತರ ಪ್ರಭಾ ತಾಯಿಯ ಹಳೆಯ ಕೋಣೆಗೆ ಹೋದಳು. ಅಲ್ಲಿ ತಾಯಿಯ ನೆನಪುಗಳು ಮತ್ತೆ ಜೀವಂತವಾದವು. ಆಕೆ ನಿಟ್ಟುಸಿರು ಬಿಟ್ಟು ಹಾಸಿಗೆ ಮೇಲೆ ಕುಳಿತರು. ಇತ್ತ ಸುಶಾಂತ್ ದಣಿದ ಸ್ಥಿತಿಯಲ್ಲಿ ಸಂಜೆ ಗಾಢವಾದ ಅಂಧಕಾರದಲ್ಲಿ ತನ್ನ ಮನೆಗೆ ತಲುಪಿದನು. ಬಾಗಿಲು ತೆಗೆಯುತ್ತಿದ್ದಂತೆಯೇ ತಾಯಿ ಸಂಜನಾರ ಮುಖ ಬೆಳಗಿತು. ಕೊನೆಗೂ ಬಂದೆ ಎಂದು ಅವರು ನಕ್ಕರು. ಸುಶಾಂತ್ ತಾಯಿಯ ಬಳಿ ಕುಳಿತು ಕೈ ಹಿಡಿದನು. ಅಮ್ಮ, ಕ್ಷಮಿಸಿ, ಇವತ್ತು ತಡವಾಯಿತು. ಸಂಜನಾರವರು ಪ್ರೀತಿಯಿಂದ ಅವನ ತಲೆಗೆ ಕೈ ಹಾಕಿದರು. ನಿನ್ಗೆ ಯಾವಾಗ್ಲೂ ತಡಾನೆ. ನಿನ್ನ ಮದುವೆ ಆಗಿದ್ದರೆ ನನಗೆ ಚಿಂತೆ ಕಡಿಮೆಯಾಗ್ತಿತ್ತು. ಸುಶಾಂತ್ ನೋವಿನ ನಗುವೊಂದನ್ನು ನಕ್ಕನು. ವಿಶಾಖಾಳ ಮುಖ ಕ್ಷಣ ಮಾತ್ರ ಅವನ ಮುಂದೆ ತೇಲಿತು. ಆದರೆ ತಾಯಿಯತ್ತ ನೋಡುತ್ತಾ ಹೇಳಿದನು, ಅಮ್ಮ, ಈಗ ತುಂಬಾ ಹಸಿವಾಗ್ತಿದೆ. ಅವನಮ್ಮ ನಗುತ್ತಾ ಅಡುಗೆ ಕೋಣೆಗೆ ಹೋದರು. ಸುಶಾಂತ್ ಸೋಫಾದ ಮೇಲೆ ಕುಳಿತು ದೀರ್ಘ ಉಸಿರೆಳೆದನು, ಒಂದು ಕ್ಷಣದ ನೆಮ್ಮದಿಗಾಗಿ. ಆದರೆ ಈಗ ಸುಶಾಂತ್ಗೆ ತನ್ನ ತಾಯಿಯ ಉದ್ದೇಶಗಳು ಗಂಭೀರವಾಗಿದೆ ಎಂಬುದು ಸ್ಪಷ್ಟವಾಗಿತ್ತು. ಇತ್ತ ಪ್ರಭಾರವರು ಕೋಣೆಯಲ್ಲಿ ಕುಳಿತು ತಮ್ಮ ಅಶಾಂತ ಹೃದಯದ ಬಡಿತಗಳ ನಡುವೆ ಅತೀತದ ನೆನಪುಗಳಲ್ಲಿ ಮುಳುಗಿ ಹೋಗಿದ್ದರು. ಅವರ ಕಣ್ಣುಗಳಲ್ಲಿ ಅನೇಕ ಪ್ರಶ್ನೆಗಳು, ಮನಸ್ಸಿನಲ್ಲಿ ವಿಭಿನ್ನ ಆಲೋಚನೆಗಳು ಓಡಾಡುತ್ತಿದ್ದವು. ಆದರೆ ವಾಸ್ತವವೆಂದರೆ
ತಮ್ಮ ನಿರ್ದೋಷಿತ್ವವನ್ನು ಸಾಬೀತುಪಡಿಸುವವರೆಗೆ ಗಂಡನು ಅವರನ್ನು ಕ್ಷಮಿಸುವುದಿಲ್ಲ ಎಂಬ ಕಠಿಣ ಷರತ್ತನ್ನು ಎದುರು ನಿಲ್ಲಿಸಿದ್ದರು. ಅವರು ಸಂಪೂರ್ಣ ಗೊಂದಲದಲ್ಲಿದ್ದರು. ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಆಗುತ್ತಿರಲಿಲ್ಲ. ತಮ್ಮ ಮಗಳನ್ನು ಆ ನೋವಿನಿಂದ ರಕ್ಷಿಸುವುದಕ್ಕೂ ಸಾಧ್ಯವಾಗುತ್ತಿರಲಿಲ್ಲ. ಹಾಗೆಯೇ ಕುಳಿತಿರುವಾಗಲೇ ಅಚಾನಕ್ ಒಂದು ಆಲೋಚನೆ ಅವರ ಮನಸ್ಸಿಗೆ ಬಂತು. ಅವರ ಕಣ್ಣುಗಳಲ್ಲಿ ಒಮ್ಮೆಲೆ ಒಂದು ಮಿಂಚು ಹೊಳೆಯಿತು. ಹೃದಯದಲ್ಲಿ ಒಂದು ನಿರ್ಧಾರವನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ಅವರು ತಲೆ ತಗ್ಗಿಸಿದರು. ನನ್ನ ಮನೆ ಉಳಿಸಲು ನಾನು ಏನಾದರೂ ಮಾಡಲೇಬೇಕು. ನನ್ನ ಮಗಳು ಬಲಿಯಾಗಬೇಕಾದ್ರೂ ಸರಿಯೇ, ಕನಿಷ್ಠ ಅವಳ ಗೌರವ ಉಳಿಯುತ್ತದೆ. ನನ್ನ ಮನೆ ಒಡೆಯುವುದರಿಂದ ತಪ್ಪುತ್ತದೆ. ಆದರೆ ಆ ನಿರ್ಧಾರ ಅವರ ಆತ್ಮವನ್ನು ಒಳಗೊಳಗೆ ತೀವ್ರವಾಗಿ ಕಾಡುತ್ತಿತ್ತು. ಅನಿಕಾ ಇನ್ನೂ ಚಿಕ್ಕವಳು, ಮದುವೆಯ ವಯಸ್ಸೇ ಆಗಿರಲಿಲ್ಲ. ಆದರೂ ಈ ಹೆಜ್ಜೆ ಅಗತ್ಯವೆಂದು ಪ್ರಭಾರವರು ತಾವೇ ತಮ್ಮನ್ನು ಸಮಾಧಾನಪಡಿಸಿಕೊಳ್ಳುತ್ತಿದ್ದರು. ಬೆಳಗಿನ ಮೃದು ಬೆಳಕಿನಲ್ಲಿ ಪ್ರಭಾರವರು ಪೊಲೀಸ್ ಠಾಣೆಯತ್ತ ಹೆಜ್ಜೆ ಹಾಕುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಹೊಸ ದೃಢತೆ ಕಾಣಿಸ್ತಿತ್ತು. ವೇಗವಾಗಿ ನಡೆಯುತ್ತಾ ಠಾಣೆಯ ಬಾಗಿಲು ದಾಟಿ ಒಳಗೆ ಪ್ರವೇಶಿಸಿದರು. ಸೂರ್ಯನ ಮೊದಲ ಕಿರಣಗಳು ಇನ್ನಷ್ಟೇ ಭೂಮಿಗೆ ತಾಕುತ್ತಿದ್ದವು. ಅವರು ಕುರ್ಚಿಯಲ್ಲಿ ಕುಳಿತಿದ್ದ ಕಾನ್ಸ್ಟೇಬಲ್ನತ್ತ ನೋಡಿದರು. ಧೈರ್ಯ ಸಂಗ್ರಹಿಸಿ ಮುಂದೆ ಹೋಗಿ ಮೇಜಿನ ಮೇಲೆ ಕೈ ಬಡಿದಾಗ ಅವನು ಗಾಬರಿಯಿಂದ ಎದ್ದು ಕುಳಿತನು. ಅವನ ಕಣ್ಣುಗಳಲ್ಲಿ ಇನ್ನೂ ನಿದ್ರೆಯ ಛಾಯೆ ಇತ್ತು. ಆದರೆ ಪ್ರಭಾರವರು ಹಣ ತೆಗೆಯುವುದನ್ನು ಕಂಡ ಕ್ಷಣದಲ್ಲೇ ಅವನ ದೃಷ್ಟಿ ಬದಲಾಯಿತು. ಏನ್ ಬೇಕು ನಿಮ್ಗೆ? ಅವನ ಧ್ವನಿಯಲ್ಲಿ ಈಗ ಆಸಕ್ತಿ ಕಾಣಿಸ್ತಿತ್ತು. ನನಗೆ ಸುಶಾಂತ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಎಂದು ಪ್ರಭಾರವರು ಹೇಳಿದರು. ಹವಲ್ದಾರ್ ಹಣವನ್ನು ಗಮನದಿಂದ ನೋಡಿದ. ಮೊದಲಿಗೆ ನಿರಾಕರಿಸಿದಂತೆ ನಟಿಸಿದರೂ ಹಣ ಕಂಡು ಅವನ ಬಾಯಿ ಮುಚ್ಚಿತು. ಮೃದುವಾದ ಧ್ವನಿಯಲ್ಲಿ ಹೇಳಿದನು, ಸುಶಾಂತ್ರ ಮನೆ ನಗರದಲ್ಲಿನ ದೊಡ್ಡ ಪ್ರದೇಶದಲ್ಲಿದೆ. ಇದವರ ವಿಳಾಸ. ಅವನು ಕಾಗದದಲ್ಲಿ ವಿಳಾಸ ಬರೆದು ಕೊಟ್ಟನು. ಇದೇ ಕ್ಷಣಕ್ಕಾಗಿ ಪ್ರಭಾರವರು ಕಾಯುತ್ತಿದ್ದರು. ಅವರ ಮುಖದಲ್ಲಿ ವಿಜಯದ ನಗು ಮೂಡಿತು. ಈಗ ಏನನ್ನಾದರೂ ಮಾಡುವ ನಿರ್ಧಾರವನ್ನು ಅವರು ಹೃದಯದಲ್ಲಿ ತೆಗೆದುಕೊಂಡಿದ್ದರು. ಶಾಂತವಾಗಿ ಅಲ್ಲಿಂದ ಹೊರಟರು. ಮುಖದಲ್ಲಿ ಈಗ ನೆಮ್ಮದಿಯ ನಗು ಇತ್ತು. ಮಧ್ಯಾಹ್ನ ವೇಳೆಗೆ ಅವರು ಸುಶಾಂತ್ ಮನೆ ಮುಂದೆ ತಲುಪಿದರು. ಹೃದಯ ಜೋರಾಗಿ ಬಡಿಯುತ್ತಿತ್ತು. ಆದರೆ ಧೈರ್ಯ ಕಳೆದುಕೊಳ್ಳಲಿಲ್ಲ. ಎರಡನೇ ಬಾರಿ ಬಾಗಿಲು ತಟ್ಟಿದಾಗ ಸಂಜನಾರವರು ಬಾಗಿಲು ತೆರೆದರು. ಪ್ರಭಾ ಅವರನ್ನು ನೋಡುತ್ತಲೇ ಅವರ ಕೈ ಹಿಡಿದುಕೊಂಡರು. ನನಗೆ ನಿಮ್ಮ ಜೊತೆ ತುಂಬಾ ಅಗತ್ಯದ ಮಾತಾಡಬೇಕಿದೆ. ಸಂಜನಾರವರು ಮೊದಲಿಗೆ ಸ್ವಲ್ಪ ಗಾಬರಿಯಾದರೂ ಪ್ರಭಾ ಅವರ ಸರಳತೆ ಮತ್ತು ಶಿಷ್ಟತೆಯನ್ನ ನೋಡಿ ಅವರು ಒಳ್ಳೆಯ ಮನೆಯ ಮಹಿಳೆ ಎಂದು ಅರ್ಥ ಮಾಡಿಕೊಂಡರು. ದಯಾಳು ಮನಸ್ಸಿನ ಸಂಜನಾರವರು ತಕ್ಷಣ ಅವರನ್ನು ಒಳಗೆ ಕರೆದು ಹಾಲ್ನಲ್ಲಿ ಕುಳ್ಳಿರಿಸಿ ನೀರು ತರಲು ಹೋದರು. ನೀರು ಕುಡಿದ ನಂತರ ಪ್ರಭಾರವರು ಹೇಳಿದರು, ಅಕ್ಕ, ನನಗೆ ನಿಮ್ಮ ಜೊತೆ ಬಹಳ ಮುಖ್ಯವಾದ ವಿಷಯ ಮಾತನಾಡಬೇಕು. ಈಗ ಜನರು ಅನಾವಶ್ಯಕ ಮಾತುಗಳನ್ನ ಆಡ್ತಾರೆ. ಅದಕ್ಕಿಂತ ನಾವು ತಾವೇ ಮುಂದೆ ಬರಬೇಕು ಅಂತ ನನಗೆ ಅನ್ನಿಸ್ತು. ಸಂಜನಾರವರು ಗೊಂದಲದಿಂದ ನೋಡಿದರು. ನನಗೆ ತಿಳಿದಂತೆ SP ಸುಶಾಂತ್ ಇನ್ನೂ ಮದುವೆಯಾಗಿಲ್ಲ. ನಾನು ನನ್ನ ಮಗಳಿಗಾಗಿ ಒಳ್ಳೆಯ ಮನೆ ಹುಡುಕ್ತಿದ್ದೇನೆ ಎಂದು ಪ್ರಭಾರವರು ಹೇಳಿದರು. ಆಗ ಸಂಜನಾರವರು ಆಳವಾದ ಉಸಿರೆಳೆದರು. ನಾನು ಕೂಡ ನನ್ನ ಮಗನಿಗಾಗಿ ವಧು ಹುಡುಕ್ತಿದ್ದೇನೆ. ಆದರೆ ನೀವು ಹೇಳಲು ಬಯಸುತ್ತಿರೋದು ಏನು? ತಕ್ಷಣ ಪ್ರಭಾ ತಮ್ಮ ಬ್ಯಾಗ್ನಿಂದ ಅನಿಕಾಳ ಫೋಟೋ ತೆಗೆದು ಸಂಜನಾ ಮುಂದೆ ಇಟ್ಟರು. ಇವಳು ನನ್ನ ಮಗಳು ಅನಿಕಾ. ನಿಮ್ಗೆ ಒಪ್ಪಿಗೆ ಇದ್ರೆ ನಿಮ್ಮ ಮಗನಿಗೆ ನನ್ನ ಮಗಳನ್ನ ಕೊಡಲು ನಾನು ಸಿದ್ಧ. ಸಂಜನಾರವರು ಫೋಟೋ ನೋಡುತ್ತಿದ್ದಂತೆಯೇ ಮೆಚ್ಚಿಕೊಂಡರು. ನಿಮ್ಮ ಮಗಳು ತುಂಬಾ ಸುಂದರಳಾಗಿದ್ದಾಳೆ. ಈ ಮಾತು ಕೇಳಿ ಪ್ರಭಾರವರ ಕಣ್ಣುಗಳಲ್ಲಿ ಆಶೆಯ ಬೆಳಕು ಮೂಡಿತು. ಆದರೆ ಸಂಜನಾ ನಿಧಾನವಾಗಿ ಹೇಳಿದರು, ನನ್ನ ಮಗನಿಗೆ ಈಗಾಗಲೇ ಮದುವೆಯಾಗಿತ್ತು. ಅವನ ಹೆಂಡತಿ ಅವನನ್ನ ಬಿಟ್ಟು ವಿಚ್ಛೇದನ ಪಡೆದಿದ್ದಾಳೆ. ಇದನ್ನು ಕೇಳಿ ಪ್ರಭಾರವರು ಸ್ವಲ್ಪ ನೆಮ್ಮದಿ ಪಡೆದರು. ಅವರಿಗೆ ಅದರಿಂದ ಯಾವುದೇ ತೊಂದರೆ ಇರಲಿಲ್ಲ. ಅವರಿಗೆ ಸುಶಾಂತ್ ಅವರ ಮಗಳಿಗೆ ಜೀವನ ಪೂರ್ತಿ ರಕ್ಷಕನಾಗಬೇಕೆಂಬುದೇ ಮುಖ್ಯವಾಗಿತ್ತು. ನನಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಅವರು ಹೇಳಿದರು. ಸಂಜನಾರವರು ಖುಷಿಯಾದರು. ಈ ಫೋಟೋ ನನ್ನ ಬಳಿ ಇಟ್ಕೊಳ್ಬೋದಾ? ಮತ್ತೆ ಸ್ವಲ್ಪ ಮೌನದ ನಂತರ, ನಾನು ಸುಶಾಂತ್ ಜೊತೆ ಮಾತನಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಸುಮಾರು 2 ಗಂಟೆಗಳ ನಂತರ ಪ್ರಭಾರವರು ತಮ್ಮ ಸಹೋದರರ ಮನೆಗೆ ಮರಳಿದರು. ಸಂಜೆ ವೇಳೆಗೆ ಸುಶಾಂತ್ ಮನೆಗೆ ಬಂದಿದ್ದ. ಕೋಣೆಗೆ ಪ್ರವೇಶಿಸಿದ ಕ್ಷಣದಲ್ಲೇ ಸಂಜನಾರವರು ಅವನ ಬಳಿಗೆ ಬಂದರು. ಮಗ, ನಿನಗೆ ಒಂದು ಮುಖ್ಯ ವಿಷಯ ಹೇಳಬೇಕು. ಸುಶಾಂತ್ ದಡಿದ ಧ್ವನಿಯಲ್ಲಿ, ಅಮ್ಮ, ನಾಳೆ ಮಾತನಾಡೋಣ. ಇವತ್ತು ತುಂಬ ಆಯಾಸ ಆಗಿದೆ. ಆದರೆ ಸಂಜನಾರವರು ಮೃದುವಾಗಿ ಹೇಳಿದರು, ಇದು ತುಂಬ ಮುಖ್ಯ, ಈಗಲೇ ಕೇಳು. ಸುಶಾಂತ್ ತಲೆ ತಗ್ಗಿಸಿದ. ಅಮ್ಮ, ನಾನೀಗ ಮದುವೆಗೆ ಸಿದ್ಧ ಇಲ್ಲ. ಸಂಜನಾರವರು ನಿಟ್ಟುಸಿರು ಬಿಟ್ಟರು. ನೀನು ಯಾಕೆ ಹೀಗೆ ಭಾವಿಸ್ತೀಯ ಅಂತ ನನಗೆ ಗೊತ್ತು. ಆ ಹುಡುಗಿ ನಿನ್ನ ಮೇಲೆ ಸುಳ್ಳಾರೋಪ ಮಾಡಿಬಿಟ್ಲು. ಅವಳು ನನ್ನನ್ನು ಮಾರುಕಟ್ಟೆಯಲ್ಲಿ ಭೇಟಿಯಾದ್ಲು. ತನ್ನ ತಪ್ಪನ್ನು ಒಪ್ಪಿಕೊಂಡ್ಳು. ಸುಶಾಂತ್ ಆಶ್ಚರ್ಯದಿಂದ ತಾಯಿಯನ್ನು ನೋಡಿದ.
ಅವಳು ನಿನ್ನಿಂದ ದೂರ ಹೋಗಿದ್ದು ನಿನ್ನ ತಪ್ಪಲ್ಲ ಎಂದು ಸಂಜನಾರವರು ಹೇಳಿದರು. ಅವರು ಸುಶಾಂತ್ ನೆತ್ತಿಗೆ ಮುತ್ತಿಟ್ಟರು. ಆ ಕ್ಷಣ ಅವನ ಮನಸ್ಸಿನಲ್ಲಿ ಒಂದು ಅಪಾರ ನೆಮ್ಮದಿ ಹರಡಿತು. ನಾಮರ್ದ ಎಂಬ ಅವಮಾನಕರ ಮುದ್ರೆ ಅಳಿದಂತಾಯಿತು. ನಂತರ ಸಂಜನಾರವರು ಅನಿಕಾಳ ಫೋಟೋ ಹೊರತೆಗೆದರು. ಇವಳೇ ಆ ಹುಡುಗಿ. ಸುಶಾಂತ್ ಫೋಟೋ ಕಡೆ ನಿರ್ಲಕ್ಷ್ಯದಿಂದ ನೋಡಲು ಯತ್ನಿಸಿದರೂ ಮೊದಲ ನೋಟದಲ್ಲೇ ನಿಂತು ಹೋದ. ಅವಳ ನಿರ್ದೋಷ ಸೌಂದರ್ಯ ಅವನ ಕಣ್ಣುಗಳಲ್ಲಿ ಮಿಂಚು ತಂದಿತು. ಇವಳು ನಿಜವಾಗಿಯೂ ತುಂಬ ಸುಂದರಳಿದ್ದಾಳೆ ಎಂದು ಅವನು ಅನಾಯಾಸವಾಗಿ ಹೇಳಿಬಿಟ್ಟ. ತಕ್ಷಣವೇ ನಾಚಿಕೆಪಟ್ಟು ಅಂದರೆ ಒಳ್ಳೆ ಹುಡುಗಿ ಎಂದು ತಿದ್ದಿಕೊಂಡನು. ಸಂಜನಾರವರು ನಗುತ್ತಾ ಹೇಳಿದರು, ನಿನಗೆ ಇಷ್ಟ ಆಯ್ತಲ್ಲ, ಹಾಗಾದರೆ ನಾವು ಈ ಸಂಬಂಧವನ್ನು ಮುಂದುವರಿಸೋಣವಾ? ಸ್ವಲ್ಪ ಯೋಚನೆಯ ನಂತರ ಸುಶಾಂತ್ ತಲೆ ಬಾಗಿಸಿ ಹೇಳಿದ, ನಿಮಗೆ ಸರಿ ಅನ್ನಿಸಿದರೆ ಮುಂದುವರಿಸ್ಬೋದು. ಅವನು ತನ್ನ ಕೋಣೆಗೆ ಹೋಗಿಬಿಟ್ಟನು. ತಾಯಿಯನ್ನು ನಿರಾಕರಿಸಿದರೆ ಅವರು ನೋವು ಪಡುವರು ಎಂಬುದು ಅವನಿಗೆ ಗೊತ್ತಿತ್ತು. ಹಾಗೆ ಅನಿಕಾ ನಿಜಕ್ಕೂ ಸುಂದರಳಾಗಿದ್ದಳು. ವಿಶಾಖಾಳ ಅಧ್ಯಾಯವನ್ನು ಮುಚ್ಚಿ ಮುಂದೆ ಸಾಗಬೇಕೆಂದು ಅವನಿಗೂ ಅನ್ನಿಸಿತು. ಮುಂದಿನ ದಿನವೇ ಸಂಜನಾರವರು ಪ್ರಭಾರ ಮನೆಗೆ ಹೋದರು. ಅನಿಕಾಳನ್ನು ನೋಡುತ್ತಿದ್ದಂತೆಯೇ ಅವರು ಮಂತ್ರಮುಗ್ಧರಾದರು. ತಕ್ಷಣವೇ ಸಂಬಂಧ ಕೇಳಿದರು. ಆ ಸಮಯದಲ್ಲೇ ಪುನೀತ್ರವರು ಮನೆಗೆ ಬಂದರು. SP ಸುಶಾಂತ್ರ ತಾಯಿ ಎಂದು ಪರಿಚಯವಾದಾಗ ಅವರು ಕ್ಷಣಕಾಲ ಗಾಬರಿಗೊಂಡರು. ಆದರೆ ಪ್ರಭಾರವರು ಅವರತ್ತ ನೋಡಿದ ನೋಟವೇ ಎಲ್ಲವನ್ನೂ ಹೇಳಿತು. ನೋಡಿ, ನಾನು ನಿರಪರಾಧಿ. ಪುನೀತ್ರವರು ತಲೆ ತಗ್ಗಿಸಿ ಯೋಚಿಸಿದರು. ಸುಶಾಂತ್ ವ್ಯಕ್ತಿತ್ವದಲ್ಲಿ ಆಕರ್ಷಣೆ, ಗಂಭೀರತೆ ಮತ್ತು ಒಳ್ಳೆಯತನ ಸ್ಪಷ್ಟವಾಗಿತ್ತು. ಲೋಕದ ಎಲ್ಲ ಸೌಕರ್ಯಗಳು ಅವರ ಬಳಿ ಇದ್ದವು. ಆ ಕ್ಷಣದಲ್ಲೇ ಅವರು ತಮ್ಮ ಮಗಳಿಗಾಗಿ ಹೌದು ಎಂದು ಒಪ್ಪಿಗೆ ಸೂಚಿಸಿದರು. ಸಂಜನಾರವರು ಕೂಡ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಇತ್ತ ಸುಶಾಂತ್ ತನ್ನ ಕಚೇರಿಯಲ್ಲಿ ಕೆಲಸಗಳಲ್ಲಿ ತೀವ್ರವಾಗಿ ತೊಡಗಿಕೊಂಡಿದ್ದ. ಈ ಕುಟುಂಬವನ್ನು ಮತ್ತೆ ಭೇಟಿಯಾಗುವ ಯೋಚನೆಯೂ ಅವನಿಗೆ ಇರಲಿಲ್ಲ. ಆದರೆ ಅದೇ ಕುಟುಂಬದ ಮಗಳೊಂದಿಗೆ ಅವನ ಸಂಬಂಧ ಜೋಡಣೆಯಾಗಿತ್ತು. ಅದನ್ನು ಅವನು ಇನ್ನೂ ಅರಿತೇ ಇರಲಿಲ್ಲ. ಮದುವೆಯ ತಯಾರಿಗಳು ಈಗ ಶಿಖರ ತಲುಪಿದ್ದವು. ಈ ನಡುವೆ ಸುಶಾಂತ್ ತನ್ನ ಕೇಸ್ಗಳಲ್ಲಿ ಎಷ್ಟೊಂದು ಮುಳುಗಿದ್ದ ಎಂದರೆ ಒಮ್ಮೆಯೂ ತನ್ನ ಅತ್ತೆಯ ಮನೆಯವರನ್ನು ಭೇಟಿಯಾಗುವ ಅವಕಾಶವೇ ಸಿಗಲಿಲ್ಲ. ಸಂಜನಾರವರು ಎಲ್ಲ ವಿಷಯಗಳನ್ನು ಸ್ವತಃ ನೋಡಿಕೊಳ್ಳುತ್ತಿದ್ದರು. ಒಂದೆರಡು ಬಾರಿ ಅವರು ಮನೆಗೆ ಬಂದರೂ ಅದೃಷ್ಟವಶಾತ್ ಸುಶಾಂತ್ ಅವರೊಂದಿಗೆ ಭೇಟಿಯಾಗಲಿಲ್ಲ. ಇದಕ್ಕೆ ಯಾರೂ ವಿರೋಧ ವ್ಯಕ್ತಪಡಿಸಲಿಲ್ಲ. ಯಾಕಂದರೆ ಅವನ ಡ್ಯೂಟಿ ಅಂಥದ್ದಾಗಿತ್ತು. ಇಂದು ದಿಬ್ಬಣದ ದಿನ. ಎಲ್ಲೆಡೆ ಗದ್ದಲ ಗೊಂದಲ. ಇವತ್ತು ಸುಶಾಂತ್ ಬಹಳ ಕಷ್ಟಪಟ್ಟು ಸಮಯ ಕಂಡುಕೊಂಡಿದ್ದ. ಯಾಕಂದರೆ ಅವನು ಒಂದು ಅತ್ಯಂತ ಮಹತ್ವದ ಕೇಸಿನಲ್ಲಿ ಸಿಲುಕಿಕೊಂಡಿದ್ದ. ವರನಾಗಿ ಸಜ್ಜಾಗಿ ಅವನು ತುಂಬ ಸುಂದರವಾಗಿ ಕಾಣುತ್ತಿದ್ದ. ಸಂಪೂರ್ಣ ದಿಬ್ಬಣದೊಂದಿಗೆ ತನ್ನ ವಧುವನ್ನು ಕರೆತರುವುದಕ್ಕೆ ಹೊರಟಿದ್ದ. ಒಮ್ಮೆ ಅವನು ಅವಮಾನ ಅನುಭವಿಸಿದ್ದ ಮನೆಯ ಮಗಳನ್ನೇ ಇಂದು ವಧುವಾಗಿ ಕರೆತರುತ್ತಿದ್ದಾನೆ ಎಂಬುದರ ಬಗ್ಗೆ ಅವನಿಗೆ ಯಾವುದೇ ಭಾವನೆ ಇರಲಿಲ್ಲ. ಬಾಗಿಲಿಗೆ ತಲುಪುತ್ತಿದ್ದಂತೆ ಅತೀತದ ಕೆಲವು ಕ್ಷಣಗಳು ಅವನ ಕಣ್ಣುಗಳ ಮುಂದೆ ಚಲನಚಿತ್ರದಂತೆ ಓಡಾಡಿದವು. ಅತಿಥಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅವನೇನು ಹೇಳಲಿಲ್ಲ. ಸ್ವಲ್ಪ ಕ್ಷಣಗಳ ಹಿಂದೆ ಸಂತೋಷದಿಂದ ಕಂಗೊಳಿಸುತ್ತಿದ್ದ ಅವನ ಮುಖಕ್ಕೆ ಈಗ ಕಠಿಣತೆ ಆವರಿಸಿತು. ಅವನು ಮನೆಯೊಳಗೆ ಪ್ರವೇಶಿಸಿದ. ಎದುರೇ ಪುನೀತ್ರವರು, ಅವರ ಪತ್ನಿ ಪ್ರಭಾ, ರೋಹನ್ ಮತ್ತು ಇತರ ಅತಿಥಿಗಳು ಇದ್ದರು. ಅವನು ಎಲ್ಲರತ್ತ ತೀಕ್ಷ್ಣ ನೋಟದಿಂದ ನೋಡಿದ. ರೋಹನ್ನ ವರ್ತನೆ ಇನ್ನಷ್ಟು ಕಟುವಾಗಿತ್ತು. ಯಾಕಂದರೆ ಅನಿಕಾಳನ್ನು ತನ್ನ ವಧುವಾಗಿಸಿಕೊಳ್ಳಬೇಕೆಂಬ ಆಸೆ ಅವನಿಗಿತ್ತು. ಸುಶಾಂತ್ಗೆ ಮನಸ್ಸಾದರೆ ಈ ಸಮಾರಂಭವನ್ನು ಬಿಟ್ಟು ಹೋಗಬೇಕೆನಿಸಿತು. ಆದರೆ ಅಸ್ವಸ್ಥ ತಾಯಿಯನ್ನು ನೆನಪಿಸಿಕೊಂಡು ಮೌನವಾಗಿಯೇ ಉಳಿದ. ಅನಿಕಾ ಕೋಣೆಯೊಳಗೆ ಹಾಸಿಗೆಯ ಮೂಲೆ ಸೇರಿಕೊಂಡು ಕುಳಿತಿದ್ದಳು. ಅವಳ ಕೈಗಳು ನಡುಗುತ್ತಿದ್ದವು. ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಪ್ರಭಾ ಕೋಣೆಗೆ ಬಂದು ಅವಳ ಕೈ ಹಿಡಿದು ಸಮಾಧಾನಪಡಿಸಿದರು. ಒಂದು ದಿನ ಪ್ರತಿಯೊಬ್ಬ ಮಗಳಿಗೂ ವಿದಾಯ ಹೇಳಲೇಬೇಕು. ಸುಶಾಂತ್ ಒಳ್ಳೆಯ ವ್ಯಕ್ತಿ ಅಂತ ಧೈರ್ಯ ತುಂಬಿದರು. ಅವಳನ್ನು ಎಬ್ಬಿಸಿ ಎದೆಗೆ ಅಪ್ಪಿಕೊಂಡರು. ಮಗಳೇ, ನೀನು ನಿರ್ದೋಷಿ. ಇದುವರೆಗೆ ಯಾರ ಮನಸ್ಸಿಗೂ ನೋವು ಕೊಟ್ಟಿಲ್ಲ. ಅದಕ್ಕಾಗಿಯೇ ದೇವರು ನಿನ್ನ ಪಾಲಿಗೆ ಸುಶಾಂತ್ನಂತಹ ದಯಾಳು ವ್ಯಕ್ತಿಯನ್ನು ಬರೆದಿದ್ದಾನೆ. ಅವನು ನಿನ್ನನ್ನು ಖಂಡಿತ ಖುಷಿಯಾಗಿಡುತ್ತಾನೆ ಅಂತ ಹೇಳಿದರು. ಅನಿಕಾಳನ್ನು ಮಂಟಪಕ್ಕೆ ಕರೆದುಕೊಂಡು ಬಂದರು. ಸುಶಾಂತ್ ಅಲ್ಲಿ ಈಗಾಗಲೇ ಕುಳಿತಿದ್ದ. ಅವನ ಮುಖ ಗಂಭೀರವಾಗಿತ್ತು. ಕಣ್ಣುಗಳು ನೆಲಕ್ಕೆ ಬಿದ್ದಿದ್ದವು. ಕೆಲವೇ ಕ್ಷಣಗಳಲ್ಲಿ ಪಂಡಿತರು ಮಂತ್ರೋಚ್ಚಾರಣೆ ಆರಂಭಿಸಿದರು. ವಿಧಿವಿಧಾನಗಳು ಸಾಗುತ್ತಿದ್ದಂತೆ ಸುಶಾಂತ್ ಅವುಗಳನ್ನು ನೆರವೇರಿಸುತ್ತಿದ್ದರೂ ಅವನ ಹೃದಯದಲ್ಲಿ ಒಂದು ಭಾರವಿತ್ತು. ಒಂದು ಕ್ಷಣ ಅವನು ತಲೆ ಎತ್ತಿ ತನ್ನ ತಾಯಿಯನ್ನು ನೋಡಿದ. ಅವರ ಕಣ್ಣುಗಳಲ್ಲಿ ಅಪಾರ ಸಂತೋಷ ಮಿನುಗುತ್ತಿತ್ತು. ಅವನು ಮತ್ತೆ ತಲೆ ತಗ್ಗಿಸಿಕೊಂಡು ಪಂಡಿತರ ಸೂಚನೆಯಂತೆ ಅನಿಕಾಳ ಮಾಂಗಲ್ಯದಲ್ಲಿ ಸಿಂಧೂರ ತುಂಬಿದ. ಮದುವೆ ಯಶಸ್ವಿಯಾಗಿ ನೆರವೇರಿತು.
ಸ್ವಲ್ಪ ಹೊತ್ತಿನಲ್ಲೇ ವಿದಾಯದ ಅಳಲಾಟ ಶುರುವಾಯಿತು. ಅನಿಕಾ ಅಳುತ್ತಾ ತನ್ನ ತಂದೆಯ ಮನೆಯಿಂದ ಹೊರಟು ಪತಿಯ ಮನೆಯತ್ತ ಹೊರಟಳು. ಮನೆಗೆ ಬಂದ ನಂತರ ಸಂಜನಾರವರು ಕೆಲ ವಿಧಿವಿಧಾನಗಳನ್ನು ನೆರವೇರಿಸಿ ತಮ್ಮ ಸೊಸೆಯನ್ನು ಮಗನ ಮನೆಗೆ ಕರೆದೊಯ್ದರು. ಕೋಣೆಯ ಬಾಗಿಲು ತೆರೆದಾಗ ಸುಶಾಂತ್ ಒಳಗೆ ಪ್ರವೇಶಿಸಿದ. ಎಲ್ಲೆಡೆ ಗುಲಾಬಿ ಹೂವಿನ ಎಲೆಗಳು ಚದುರಿದ್ದವು. ಮೃದು ಬೆಳಕು ವಾತಾವರಣವನ್ನು ಇನ್ನಷ್ಟು ರೋಮಾಂಚಕವಾಗಿಸಿತು. ಆದರೆ ಅವನು ಒಳಗೆ ಕಾಲಿಟ್ಟ ಕ್ಷಣವೇ ರೋಹನ್ ಅವರ ಮನೆಯಲ್ಲೇ ಕುಳಿತು ಅನಿಕಾಳನ್ನ ಹೊರಗೆ ಬರಲು ಕೂಗುತ್ತಿದ್ದ ದೃಶ್ಯ ಅವನ ಕಣ್ಣುಗಳ ಮುಂದೆ ಮೂಡಿಬಂತು. ಅವನ ಮುಖದಲ್ಲಿ ಕಠಿಣತೆ, ಕಣ್ಣುಗಳಲ್ಲಿ ಕೋಪ. ಅನಿಕಾ ಕೇವಲ 18 ವರ್ಷದ ಹುಡುಗಿ. ಭಯ ಮತ್ತು ಗೊಂದಲದಲ್ಲಿ ಸಿಲುಕಿದ್ದಳು. ಪತಿಯತ್ತ ನೋಡುವ ಧೈರ್ಯವು ಅವಳಿಗೆ ಇರಲಿಲ್ಲ. ಸುಶಾಂತ್ ಕೋಪದಿಂದ ಅವಳ ಕೈ ಹಿಡಿದು ಜೋರಾಗಿ ಕೆಳಗೆ ಕುಳ್ಳಿರಿಸಿದ. ಅವಳು ತೂಗಾಡುತ್ತಾ ನಿಂತು ಆಶ್ಚರ್ಯ ಮತ್ತು ಭಯದಿಂದ ಅವನತ್ತ ನೋಡಿದಳು. ಕೋಪದಿಂದ ಹಲ್ಲು ಕಚ್ಚುತ್ತಾ ಸುಶಾಂತ್ ಹೇಳಿದ, ನೀನು ನನ್ನನ್ನು ಏನಂದುಕೊಂಡಿದ್ಯಾ? ನಿನ್ನ ತಾಯಿ ಮಾಡಿರುವ ಕುತಂತ್ರ ನನಗೆ ಸ್ಪಷ್ಟವಾಗಿ ಕಾಣ್ತಿದೆ. ನನ್ನನ್ನು ಮೋಸಗೊಳಿಸುವುದು ಸುಲಭವೆಂದುಕೊಂಡಿದ್ಯಾ? ಸುಳ್ಳನ್ನು ನಾನು ಎಂದಿಗೂ ಒಪ್ಪೋದಿಲ್ಲ. ಹಾಗಾದರೆ ನಿನ್ನಂಥ ಬಳಸಲ್ಪಟ್ಟ ಹುಡುಗಿಯನ್ನು ನಾನು ಹೇಗೆ ಒಪ್ಪಿಕೊಳ್ಳಲಿ? ಅನಿಕಾ ಬೆಚ್ಚಿ ಬಿದ್ದಳು. ಅವಳು ಇಂಥದ್ದನ್ನು ನಿರೀಕ್ಷಿಸಿರಲಿಲ್ಲ. ಸುಶಾಂತ್ನ ಈ ರೂಪ ಅವಳನ್ನು ಸಂಪೂರ್ಣವಾಗಿ ಹೆದರಿಸಿತು. ನಡುಗುವ ಧ್ವನಿಯಲ್ಲಿ, ಇಲ್ಲ, ಅಂಥದ್ದೇನೂ ಆಗಿಲ್ಲ, ನಿಮಗೆ ತಪ್ಪರ್ಥವಾಗಿದೆ ಎಂದು ಹೇಳಿ ತಕ್ಷಣವೇ ದುಪ್ಪಟ್ಟ ತೆಗೆದು ಅವನತ್ತ ನೋಡಿದಳು. ಕ್ಷಣಕಾಲ ಅವಳ ಸೌಂದರ್ಯದಲ್ಲಿ ಸುಶಾಂತ್ ತಲ್ಲೀನನಾದ. ಆದರೆ ತಕ್ಷಣವೇ ತನ್ನನ್ನು ತಾನೇ ತಡೆ ಹಿಡಿದುಕೊಂಡು ಕಟುವಾಗಿ ಹೇಳಿದನು, ಮೌನವಾಗಿರು. ನಾನೇನು ಕುರುಡನ? ರೋಹನ್ ನಿನ್ನ ಮನೆಗೆ ಯಾಕೆ ಬರ್ತಿದ್ದ ಅಂತ ನನಗೆ ಗೊತ್ತಿಲ್ವಾ? ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿತ್ತು ಅಂತ ತಿಳಿಯದವನ ನಾನು? ಅನಿಕಾ ಕಣ್ಣೀರು ತಡೆಯಲು ವಿಫಲವಾಯಿತು. ದಯವಿಟ್ಟು ಹೀಗೆ ಹೇಳಬೇಡಿ. ಇದು ಸತ್ಯ ಅಲ್ಲ. ರೋಹನ್ ನನಗೆ ಏನೂ ಅಲ್ಲ. ಅವನಿಗಾಗಿ ನನ್ನ ಮನಸ್ಸಿನಲ್ಲಿ ಏನೂ ಇಲ್ಲ. ಅವನು ನಮ್ಮ ಮನೆಗೆ ಬರ್ತಿದ್ದ, ಆದರೆ ನನ್ನ ಇಚ್ಛೆಯಿಂದಲ್ಲ, ಬಲವಂತವಾಗಿ. ಸುಶಾಂತ್ ಮುಂದೆ ಬಂದು ಬೆರಳು ತೋರಿಸಿ ಹೇಳಿದ, ಈ ನಾಟಕ ಇಲ್ಲಿಗೆ ನಿಲ್ಲಿಸು. ನಿನ್ನ ಕಣ್ಣುಗಳಲ್ಲಿ ನಿರ್ದೋಷಿತ್ವ ಕಾಣುತ್ತದೆ, ಆದರೆ ನೀನು ನಿರ್ದೋಷಿಯಲ್ಲ. ನಿನ್ನ ತಾಯಿ ನನ್ನನ್ನು ಸಿಲುಕಿಸಲು ಈ ಜಾಲ ಹಾಕಿದ್ದಾಳೆ. ನೀನು ಅವಳ ಜೊತೆಗಿದ್ಯಾ. ಆದರೆ ನೆನಪಿಟ್ಟುಕೋ, ಸುಶಾಂತ್ ಅಷ್ಟು ಮೂರ್ಖನಲ್ಲ. ತನ್ನನ್ನು ಸಮರ್ಥಿಸಿಕೊಳ್ಳಲು ಪದ ಹುಡುಕುತ್ತಿದ್ದ ಅನಿಕಾ ಕಣ್ಣು ಬಿಟ್ಟಂತೆ ಅವನತ್ತ ನೋಡಿದಳು. ನಾನೇನೂ ಮಾಡಿಲ್ಲ, ನಾನು ನಿರಪರಾಧಿ ಎಂದು ನಡುಗುತ್ತಾ ಹೇಳಿದಳು. ನಿರಪರಾಧಿಗಳೆಂದರೆ ನಿಮ್ಮಂಥವರು ಎಂದಿಗೂ ಅಲ್ಲ ಎಂದು ಅವನು ಕಟುವಾಗಿ ಉತ್ತರಿಸಿದ. ನಿನ್ನ ತಾಯಿ ನಿನ್ನನ್ನು ನನ್ನ ಕುತ್ತಿಗೆಗೆ ಕಟ್ಟಿದ್ಲು. ನೀನು ಮೌನವಾಗಿ ಒಪ್ಪಿಕೊಂಡೆ. ಆದರೆ ಕೇಳು, ಈ ಮದುವೆ ಕೇವಲ ಕಾಗದದ ಮದುವೆ. ನೀನು ನನ್ನ ಜೀವನದ ಭಾಗವಾಗಲಾರೆ. ಇದನ್ನೆಲ್ಲ ಹೇಳಿ ಅವನು ಅನಿಕಾಳನ್ನು ತಳ್ಳಿದ. ಅವಳು ಗೋಡೆಗೆ ತಾಗಿ ಬೀಳುವಷ್ಟರಲ್ಲಿ ತನ್ನನ್ನು ತಾನೇ ಸಂಭಾಳಿಸಿಕೊಂಡಳು. ಸುಶಾಂತ್ ಬಾಗಿಲಿನತ್ತ ತಿರುಗಿ ಹೊರಗೆ ಹೋದ. ಅನಿಕಾ ಅಲ್ಲಿ ನೆಲದ ಮೇಲೆ ಕುಳಿತು ಅಳುತ್ತಾ ಉಳಿದಳು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಇದು ನನ್ನೊಂದಿಗೆ ಯಾಕಾಯಿತು? ಸುಶಾಂತ್ ಮನಸ್ಸಿನಲ್ಲಿ ಒಂದೇ ಯೋಚನೆ ಇತ್ತು. ರೋಹನ್ ಅವರ ಮನೆಯಲ್ಲಿ ಇಷ್ಟು ನಿರ್ಭಯವಾಗಿ ಕುಳಿತು ಅನಿಕಾಳನ್ನು ಹೊರಗೆ ಕರೆಯುತ್ತಿದ್ದರೆ ಪ್ರಭಾರವರು ಕೂಡ ಅವನು ಮನೆಗೆ ಬರುತ್ತಾನೆ ಅಂತ ಹೇಳಿದ್ದಾರೆ. ಅವನು ಅನಿಕಾಳೊಂದಿಗೆ ಏನೋ ಮಾಡಿರಬೇಕು ಎಂಬ ಅನುಮಾನ ಅವನಿಗೆ ಬಲವಾಗಿ ಕಾಡುತ್ತಿತ್ತು. ಈ ಸಂಬಂಧವನ್ನು ಯಾವ ಬೆಲೆಯಲ್ಲಾದರೂ ಒಪ್ಪಿಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ. ತಾಯಿಯೊಂದಿಗೆ ಜಗಳ ಮಾಡಬೇಕಾದ್ರೂ ಪರವಾಗಿಲ್ಲ ಎಂಬ ನಿರ್ಧಾರದಲ್ಲಿದ್ದ ಅವನು. ಆದರೆ ಸಂಜನಾರವರು ಸರಳ ಮನಸ್ಸಿನ ಮಹಿಳೆ. ಮೌನವಾಗಿ ಅವನು ಪೊಲೀಸ್ ಠಾಣೆಗೆ ಹೋಗಿಬಿಟ್ಟ. ದಿನಗಳು ಕಳೆಯುತ್ತಾ ಹೋಯಿತು. ಅವನು ಅನಿಕಾಳತ್ತ ನೋಡಲೂ ಇಲ್ಲ. ಅವಳು ಪ್ರತಿಕ್ಷಣ ಅವನನ್ನು ಸಮಾಧಾನಪಡಿಸಲು, ತನ್ನ ನಿರ್ದೋಷಿತ್ವವನ್ನು ವಿವರಿಸಲು ಯತ್ನಿಸುತ್ತಿದ್ದಳು. ಆದರೆ ಅವನು ಯಾವಾಗಲೂ ಕೋಪದಿಂದ ನನಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಎಂದು ತಳ್ಳಿ ಹಾಕ್ತಿದ್ದ. ಸಂಜನಾರವರು ಇದನ್ನೆಲ್ಲ ನೋಡುತ್ತಿದ್ದರೂ ಗಂಡ ಹೆಂಡತಿಯ ಮಧ್ಯೆ ಮಾತನಾಡುವ ಧೈರ್ಯ ಅವರಿಗೆ ಇರಲಿಲ್ಲ. ನಿಧಾನವಾಗಿ 1 ತಿಂಗಳು ಕಳೆದರೂ ಈ ಅವಧಿಯಲ್ಲಿ ಸುಶಾಂತ್ ಒಮ್ಮೆಯೂ ಅನಿಕಾಳ ಬಳಿ ಹೋಗಲಿಲ್ಲ. ಅವನು ತನ್ನ ಡ್ಯೂಟಿಯನ್ನು ಬದಲಿಸಿ ನೈಟ್ ಡ್ಯೂಟಿ ಮಾಡಿಸಿಕೊಂಡಿದ್ದ. ಒಂದು ಕೇಸಿನಲ್ಲಿ ಎಷ್ಟು ತೊಡಗಿದ್ದರೆಂದರೆ ಮನೆಗೆ ಸಮಯವೇ ಕೊಡಲಾಗುತ್ತಿರಲಿಲ್ಲ. ಒಂದು ದಿನ ಮನೆಗೆ ಬಂದ ಫೋನನ್ನು ಸಂಜನಾರವರು ಸ್ವೀಕರಿಸಿದರು. ಮುಂದಿನ ಕ್ಷಣ ಕೇಳಿದ ಸುದ್ದಿಯಿಂದ ಅತ್ತೆ ಸೊಸೆಯ ಕಾಲಡಿಯಲ್ಲಿ ನೆಲ ಸರಿದಂತಾಯಿತು. ಸುದ್ದಿ ಏನಂದ್ರೆ ಸುಶಾಂತ್ ಮೇಲೆ ಜೀವಘಾತಕ ದಾಳಿ ನಡೆದಿತ್ತು. ಅವನು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡ್ತಿದ್ದ. ಸುದ್ದಿ ಕೇಳುತ್ತಿದ್ದಂತೆಯೇ ಇಬ್ಬರು ಆಸ್ಪತ್ರೆಗೆ ಧಾವಿಸಿದರು. ರಿಸೆಪ್ಷನ್ನಲ್ಲಿ ತಿಳಿದು ಬಂದಿದ್ದು ಸುಶಾಂತ್ ಸ್ಥಿತಿ ಅತ್ಯಂತ ಗಂಭೀರ. ಇಬ್ಬರು ಕಾರಿಡಾರ್ನಲ್ಲಿ ಕುಳಿತು ಅತ್ತರು. ಒಬ್ಬರಿಗೆ ಮಗ, ಇನ್ನೊಬ್ಬರಿಗೆ ಗಂಡ. ಆ ವ್ಯಕ್ತಿ ಇಬ್ಬರಿಗೂ ಅಮೂಲ್ಯನಾಗಿದ್ದ. ಮದುವೆಯಾಗಿ ಇನ್ನೂ 1 ತಿಂಗಳು.
ಅನಿಕಾ ದೇವರ ಮುಂದೆ ಕೈ ಜೋಡಿಸಿ ಪ್ರಾರ್ಥಿಸುತ್ತಿದ್ದಳು, ಸುಶಾಂತ್ ಬದುಕಬೇಕೆಂದು. ಹೆಂಡತಿ ತನ್ನ ಗಂಡನಿಗಾಗಿ, ಗಂಡ ತನ್ನ ಹೆಂಡತಿಗಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದ್ರೆ ದೇವರು ಕೇಳುತ್ತಾನೆ ಎನ್ನುವಂತೆ. ಸಮಯ ನಿಧಾನವಾಗಿ ಸಾಗಿತು. ಸುಮಾರು 8 ಗಂಟೆಗಳ ನಂತರ ವೈದ್ಯರು ತಿಳಿಸಿದರು, SP ಸುಶಾಂತ್ ಈಗ ಅಪಾಯದಿಂದ ಹೊರಬಂದಿದ್ದಾನೆ. ಅನಿಕಾ ಕಣ್ಣೀರಿನ ನಡುವೆ ತನ್ನ ಅತ್ತೆಯತ್ತ ನೋಡಿದಳು. ಸಂಜನಾರವರು ಕೂಡ ಸ್ವಲ್ಪ ನೆಮ್ಮದಿಯಾಗಿದ್ದರು. ದೀರ್ಘಕಾಲ ಆಸ್ಪತ್ರೆಯಲ್ಲಿ ಇದ್ದುದರಿಂದ ಅವರು ದಣಿದಿದ್ದರು. ಅನಿಕಾ ಅವರನ್ನು ಮನೆಗೆ ಕಳುಹಿಸಿದಳು. ಅಮ್ಮ, ನಾನಿಲ್ಲಿದ್ದೇನೆ, ನೀವು ಮನೆಗೆ ಹೋಗಿ ಎಂದಳು. ಸಂಜನಾರವರು ಅವಳ ತಲೆಗೆ ಕೈಯಿಟ್ಟು ಮನೆಗೆ ಹೋದರು. ಆ ರಾತ್ರಿ ಸಂಪೂರ್ಣ ಅನಿಕಾ ಸುಶಾಂತ್ ಪಕ್ಕದಲ್ಲೇ ಕುಳಿತಿದ್ದಳು. ಅವನ ಶತ್ರುಗಳು ಚಾಕುವಿನಿಂದ ದಾಳಿ ಮಾಡಿದ್ದು ಅವನ ಬಲಗೈಯ ಬಳಿಯ ಎದೆಯ ಭಾಗಕ್ಕೆ ಗಾಯವಾಗಿತ್ತು. ದೇವರ ಕೃಪೆಯಿಂದ ಅವನು ಬದುಕುಳಿದಿದ್ದ. ಆ ರಾತ್ರಿ ಸಂಪೂರ್ಣ ಅಚೇತನ ಸ್ಥಿತಿಯಲ್ಲಿದ್ದರೂ ಸುಶಾಂತ್ ತನ್ನ ಸುತ್ತ ಅನಿಕಾಳ ಇರುವಿಕೆಯನ್ನು ಅನುಭವಿಸುತ್ತಿದ್ದನು. ಅವಳು ಅವನ ತಲೆಯ ಬಳಿಯೇ ಕುಳಿತು ಅವನ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಿದ್ದಳು. ಅವನು ಕಣ್ಣು ತೆರೆದಾಗ ಅವನ ದೃಷ್ಟಿ ಅನಿಕಾಳ ಮುಖದ ಮೇಲೆ ಬಿತ್ತು. ಅವಳು ಅವನ ತಲೆಯ ಬಳಿಯಲ್ಲಿ ಇಟ್ಟಿದ್ದ ಸ್ಟೂಲ್ ಮೇಲೆ ಕುಳಿತು ಅವನ ತಲೆಯ ಮೇಲೆಯೇ ತನ್ನ ತಲೆಯನ್ನಿಟ್ಟುಕೊಂಡು ನಿದ್ರಿಸುತ್ತಿದ್ದಳು. ಅವನು ಸ್ವಲ್ಪ ಎದ್ದು ಅನಿಕಾಳ ಮುಖವನ್ನು ನೋಡಿದನು. ನಿರ್ದೋಷವಾದ ಮುಖ, ಅವಳ ಉದ್ದವಾದ ದಟ್ಟವಾದ ಕೇಶರಾಶಿ ಅವಳ ಬಿಳಿಯಾದ ಹಾಲಿನಂತಿರುವ ಗಲ್ಲಗಳ ಮೇಲೆ ಜಾರಿಕೊಂಡಿದ್ದವು. ಅವನ ಹೃದಯ ಅನಿಕಾಳ ಕಡೆ ಸೆಳೆಯಿತು. ಆದರೆ ರೋಹನ್ನ ವಿಷಯ ನೆನಪಿಗೆ ಬಂದ ತಕ್ಷಣ ಅವನ ಮನಸ್ಸು ಹಿಂದಕ್ಕೆ ಸರಿಯಿತು. ಅವನು ಏಕಾಏಕಿ ತನ್ನ ಕೈಯನ್ನು ಅನಿಕಾಳ ಕೈಯಿಂದ ಎಳೆದುಕೊಂಡನು. ಅದರಿಂದ ಅನಿಕಾಳ ಕಣ್ಣು ತೆರೆದವು. ನಿಮ್ಗೇನಾದ್ರೂ ಬೇಕಾ ಎಂದು ಅನಿಕಾ ಗಾಬರಿಗೊಂಡು ಎದ್ದು ಕೇಳಿದಳು. ಇಲ್ಲ, ನನಗೆ ಏನೂ ಬೇಡ, ನನಗೆ ಮನೆಗೆ ಹೋಗಬೇಕು. ಡಾಕ್ಟರನ್ನು ಕರೆದುಕೊಂಡು ಬಾ, ನಾನು ಅವರ ಜೊತೆ ಮಾತನಾಡಬೇಕು. ಅಷ್ಟರಲ್ಲಿ ಡಾಕ್ಟರೇ ವಾರ್ಡ್ಗೆ ಬಂದರು. ಡಾಕ್ಟರ್ ಇನ್ನೂ ಡಿಸ್ಚಾರ್ಜ್ ನೀಡಲು ಸಿದ್ಧರಾಗಿರಲಿಲ್ಲ. ಆದರೆ ಸುಶಾಂತ್ ಹಠ ಹಿಡಿದು ಆಸ್ಪತ್ರೆಯಿಂದ ಬಿಡುಗಡೆ ಪಡೆದುಕೊಂಡನು. ಯಾಕಂದರೆ ಆಸ್ಪತ್ರೆಯ ಕೋಣೆಯಲ್ಲಿ ಅವನಿಗೆ ಉಸಿರುಗಟ್ಟಿದಂತೆ ಅನ್ನಿಸ್ತಿತ್ತು. ಸುಶಾಂತ್ ಮನೆಗೆ ಬಂದ ನಂತರ ಒಬ್ಬ ಡಾಕ್ಟರ್ ಮತ್ತು ಒಬ್ಬ ನರ್ಸ್ ಮನೆಗೆ ಬಂದು ಅವನ ಚಿಕಿತ್ಸೆ ಮಾಡುತ್ತಿದ್ದರು. ಅನಿಕಾ ಮನಸ್ಸು ಪ್ರಾಣವಿಟ್ಟು ಅವನ ಸೇವೆ ಮಾಡುತ್ತಿದ್ದಳು. ಮೊದಲಿಗೆ ಸುಶಾಂತ್ ಅವಳನ್ನು ತಡೆದಿದ್ದ. ಆದರೆ ನಂತರ ನಿಧಾನವಾಗಿ ಅವಳಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಆರಂಭಿಸಿದ. ಆ ದಿನವೂ ಅವಳು ಅವನ ಗಾಯವನ್ನು ಸ್ವಚ್ಛಗೊಳಿಸಿ ಬ್ಯಾಂಡೇಜ್ ಹಾಕುತ್ತಿದ್ದಳು. ಅವಳವನಿಗೆ ತುಂಬ ಹತ್ತಿರವಾಗಿದ್ದಳು. ಎಷ್ಟೊಂದು ಹತ್ತಿರ! ಸುಶಾಂತ್ ಅವಳ ಸುವಾಸನೆಯನ್ನು ಅನುಭವಿಸಬಹುದಾಗಿತ್ತು. ಗಾಯವನ್ನು ಸ್ವಚ್ಛಗೊಳಿಸುವಾಗ ಅವನಿಗೆ ನೋವಿನ ಒಂದು ಚುಚ್ಚು ತಟ್ಟಿತು. ಅವನ ಬಾಯಿಂದ ಸಣ್ಣ ಶಬ್ದ ಹೊರಬಂತು. ಐ ಆಮ್ ಸಾರಿ, ನಿಮಗೆ ತುಂಬ ನೋವಾಗ್ತಿದ್ಯಾ ಎಂದು ಅನಿಕಾ ಹೆದರಿದಳು. ಅವನ ನೋವನ್ನು ಅನುಭವಿಸಿ ಈಗ ಅವಳು ನಿಧಾನವಾಗಿ ತನ್ನ ಬಾಯಿಂದ ಊದಿ ಊದಿ ಗಾಯವನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಅವಳ ಮೇಲೆ ವಾಲಿದ್ದರಿಂದ ಅವಳ ರೇಷ್ಮೆಯಂತಿರುವ ಕೂದಲು ಕೆಲವು ಅವನ ಮುಖದ ಮೇಲೆ, ಕೆಲವು ಅವನ ಎದೆಯ ಮೇಲೆ ಬೀಳುತ್ತಿತ್ತು. ಅವನು ಆಳವಾಗಿ ಉಸಿರೆಳೆದು ಅವಳ ಕೂದಲಿನ ಸುವಾಸನೆಯನ್ನು ಅನುಭವಿಸುತ್ತಿದ್ದ. ಅವಳ ಸೌಂದರ್ಯ ಸುಶಾಂತ್ನನ್ನು ಮರುಳಾಗಿಸುತ್ತಿತ್ತು. ಅವಳು ಸಂಪೂರ್ಣವಾಗಿ ಗಾಯಕ್ಕೆ ಬ್ಯಾಂಡೇಜ್ ಹಾಕುವಲ್ಲಿ ತೊಡಗಿದ್ದಾಗ ಅವಳ ದುಪ್ಪಟ್ಟ ಜಾರಿ ಕೆಳಗೆ ಬಿತ್ತು. ಸುಶಾಂತ್ನ ಹೃದಯ ತಲ್ಲಣಗೊಂಡಿತು. ತನ್ನ ಹೆಂಡತಿಯಾದ ಈ ಹುಡುಗಿಯನ್ನು ಕೈಗಳಲ್ಲಿ ಬಂಧಿಸಿಕೊಳ್ಳಬೇಕೆಂದು ಅವನಿಗೆ ಅನಿಸಿತು. ಆದರೆ ಅವನು ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ. ಅವಳಿಗೆ ಹತ್ತಿರ ಹೋಗಲು ಪ್ರಯತ್ನಿಸಿದ ಪ್ರತಿ ಸಾರಿ ರೋಹನ್ ಮೊದಲು ಅವಳ ಹತ್ತಿರ ಹೋಗಿದ್ದಾನೆ ಎಂಬ ಭಾವನೆ ಅವನನ್ನು ಹಿಂದೆ ಸರಿಸುತ್ತಿತ್ತು. ಅವನು ಏಕಾಏಕಿ ಅನಿಕಾಳನ್ನು ತನ್ನಿಂದ ದೂರ ತಳ್ಳಿದನು. ಯಾಕಂದರೆ ಈಗ ಅವನು ತನ್ನನ್ನು ತಾನೇ ಇನ್ನಷ್ಟು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಈ ವರ್ತನೆಯಿಂದ ಅನಿಕಾ ಸಂಪೂರ್ಣವಾಗಿ ಒಡೆದಳು. ಅವಳ ದೊಡ್ಡ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವಳು ತನ್ನ ಕಣ್ಣೀರನ್ನು ಮುಚ್ಚಿಕೊಳ್ಳುತ್ತಾ ಹೊರಗೆ ಹೋಗಿಬಿಟ್ಟಳು. ಸಂಜನಾರವರು ಕೂಡ ಅವಳ ಕಣ್ಣೀರನ್ನು ಗಮನಿಸಿದರು. ಅವರಿಗೆ ತುಂಬ ದುಃಖವಾಯಿತು. ಈ ಇಬ್ಬರ ನಡುವೆ ಏನಿದೆ ಎಂಬುದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಅವರು ಸುಶಾಂತ್ ಜೊತೆ ಮಾತನಾಡಲು ನಿರ್ಧರಿಸಿದರು. ಆದರೆ ಅವರು ಕೇಳಿದಾಗ ಸುಶಾಂತ್ ಸ್ಪಷ್ಟವಾಗಿ ನಿರಾಕರಿಸಿದನು. ಅಮ್ಮ, ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ನಿಮಗೆ ತಪ್ಪು ಕಲ್ಪನೆ ಆಗಿದೆ. ಆದರೆ ಅವನು ದೃಷ್ಟಿಯನ್ನು ತಪ್ಪಿಸುತ್ತಿದ್ದ ರೀತಿಯಿಂದ ಸಂಜನಾ ಅವರ ಅನುಮಾನ ಇನ್ನಷ್ಟು ಗಟ್ಟಿಯಾಯಿತು. ಇತ್ತ ಅನಿಕಾ ಕೂಡ ಏನೂ ಹೇಳುತ್ತಿರಲಿಲ್ಲ. ಆಗ ಸಂಜನಾರವರು ಪ್ರಭಾರ ಜೊತೆ ಮಾತನಾಡಲು ನಿರ್ಧರಿಸಿದರು. ಪ್ರಭಾಗೆ ತಮ್ಮ ಮಗಳು ಸಂತೋಷದಲ್ಲಿಲ್ಲ ಎಂಬುದು ತಿಳಿದಾಗ ಅವರಿಗೆ ತುಂಬ ನೋವಾಯಿತು. ತಮ್ಮ ಮನೆ ಉಳಿಸಲು ತಮ್ಮ ಮಗಳನ್ನು ಬಲಿಕೊಟ್ಟವೆಂಬ ಅರಿವು ಅವರಿಗಾಯಿತು. ಅವರ ಕಣ್ಣಲ್ಲಿ ಕಣ್ಣೀರು ಮಿನುಗಿತು. ನನ್ನನ್ನು ಕ್ಷಮಿಸಿ ಸಂಜನಾರವರೇ, ತಪ್ಪು ನನ್ನದೇ ಎಂದು ಅವರು ಹೇಳಿದರು. ಆ ದಿನ ನಡೆದ ಪ್ರತಿಯೊಂದು ಘಟನೆಯನ್ನು ಅವರು ಸಂಜನಾರವರಿಗೆ ವಿವರಿಸಿದರು. ಅದನ್ನು ಕೇಳಿ ಸಂಜನಾರವರು ಆಳವಾದ ನಿಟ್ಟುಸಿರು ಬಿಟ್ಟರು. ಪ್ರಭಾ, ಈ ಇಬ್ಬರ ಸಂತೋಷದ ನಡುವೆ ರೋಹನ್ ಎಂಬ ಹುಡುಗನಿಂದಲೇ ಈ ಗೊಂದಲ ಬಂದಿದೆ.
ಇದೊಂದು ತಪ್ಪು ತಿಳುವಳಿಕೆಯ ಗೋಡೆ, ಅದನ್ನು ನಾವು ಒಡೆಯಲೇಬೇಕು. ಆದರೆ ಹೇಗೆ ಎಂಬುದು ಅವರಿಗೆ ತಿಳಿಯುತ್ತಿರಲಿಲ್ಲ. ಸುಶಾಂತ್ನ ಗಾಯ ಈಗ ಬಹುತೇಕ ಗುಣವಾಗಿತ್ತು, ಆದರೂ ಸ್ವಲ್ಪ ನೋವು ಉಳಿದಿತ್ತು. ಆ ದಿನ ಗಾಯವಾದ ನಂತರ ಮೊದಲ ಬಾರಿಗೆ ಅವನು ಪೊಲೀಸ್ ಠಾಣೆಗೆ ಹೋಗುತ್ತಿದ್ದ. ಬಟ್ಟೆ ಧರಿಸುವುದಕ್ಕೆ ಅವನಿಗೆ ತುಂಬ ಕಷ್ಟವಾಗುತ್ತಿತ್ತು, ಯಾಕಂದರೆ ಗಾಯದ ಭಾಗದ ಕೈ ಎತ್ತುವಾಗ ನೋವಾಗುತ್ತಿತ್ತು. ಸುಶಾಂತ್ ತನ್ನ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸುತ್ತಿರುವುದನ್ನು ಅನಿಕಾ ಬಹಳ ಸಮಯದಿಂದ ನೋಡುತ್ತಿದ್ದಳು ಮತ್ತು ಅದನ್ನು ಸಹಿಸಲಾರದೆ ಅವಳು ಎದ್ದು ಅವನ ಹತ್ತಿರ ಬಂದು ಅವನ ಕೈಯಿಂದ ಸಮವಸ್ತ್ರವನ್ನು ತೆಗೆದುಕೊಂಡು ಅವನಿಗೆ ಧರಿಸಲು ಸಹಾಯ ಮಾಡಲು ಪ್ರಾರಂಭಿಸಿದಳು. ಆದರೆ ಸುಶಾಂತ್ ಒಂದು ಕ್ಷಣ ಅವಳನ್ನು ನೋಡಿ ಅವಳ ಕೈಯಿಂದ ಸಮವಸ್ತ್ರವನ್ನು ಕಸಿದುಕೊಂಡನು. ಅಗತ್ಯ ಇಲ್ಲ, ನೀನು ಯಾವುದೇ ನೆಪದಲ್ಲಿ ನನ್ನ ಹತ್ತಿರ ಬಂದು ನನ್ನ ತಾಳ್ಮೆಯನ್ನು ಯಾಕೆ ಪರೀಕ್ಷಿಸ್ತಿದ್ಯಾ? ಈ ಬಾರಿ ಅನಿಕಾ ಕೋಪಗೊಂಡು ಅವನ ಕೈಯಿಂದ ಸಮವಸ್ತ್ರವನ್ನು ಕಸಿದುಕೊಂಡಳು. ಅವನು ಮೌನವಾಗಿ ನಿಂತನು. ನಿಮ್ಮ ಅನಿಯಂತ್ರಿತತೆಯನ್ನು ನಾನು ಸಾಕಷ್ಟು ನೋಡಿದ್ದೇನೆ. ನಿಮ್ಮ ಗಾಯ ಇನ್ನೂ ತಾಜಾವಾಗಿದೆ ಎಂದು ನಿಮಗೆ ತಿಳಿದಿದೆ. ಅದು ತೆರೆದ್ರೆ ಅದು ರಕ್ತಸ್ರಾವವಾಗಲು ಪ್ರಾರಂಭಿಸುತ್ತದೆ. ಸುಮ್ಮನೆ ನಿಂತ್ಕೊಳ್ಳಿ, ಅವಳು ಅವನನ್ನು ಗದರಿಸುತ್ತಾ ಹೇಳಿದಳು. ಮತ್ತು ಸುಶಾಂತ್ ಆ ಹುಡುಗಿಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದನು. ಸುಶಾಂತ್ ಅವನ ಮುಂದೆ ದೊಡ್ಡ ಅಪರಾಧಿಗಳು ಸಹ ನಡುಗುವ SP. ಆ ಸೂಕ್ಷ್ಮ ಪುಟ್ಟ ಹುಡುಗಿ ಅವನನ್ನು ಗದರಿಸಿ ಅವನನ್ನು ಸುಮ್ಮನಾಗಿಸಿದಳು. ಮೊದಲ ಬಾರಿಗೆ ಅವನು ತನ್ನ ಮುಂದೆ ಮೌನವಾಗಿದ್ದನು. ಅವಳು ನಿಧಾನವಾಗಿ ಅವನ ಕೈಯನ್ನೆತ್ತಿ ಅವನಿಗೆ ಸಮವಸ್ತ್ರ ಧರಿಸಲು ಸಹಾಯ ಮಾಡಿದಳು. ಮತ್ತೀಗ ಅವನ ಹತ್ತಿರದಲ್ಲಿ ಅವಳು ಅದನ್ನ ಮೇಲಕ್ಕೆತ್ತುತ್ತಿದ್ದಳು. ಅಂದಹಾಗೆ ನೀವು ಆರೋಗ್ಯವಾಗಿಲ್ಲದಿದ್ದಾಗ ಪೊಲೀಸ್ ಠಾಣೆಗೆ ಯಾಕೆ ಹೋಗ್ತಿದ್ದೀರಿ ಎಂದು ನನಗೆ ಅರ್ಥ ಆಗ್ತಿಲ್ಲ. ಒಂದು ಪ್ರಮುಖ ಪ್ರಕರಣ ಇದೆ, ಅದನ್ನು ನೋಡಿದ ನಂತರ ನಾನು ಶೀಘ್ರದಲ್ಲೇ ಹಿಂತಿರುಗುತ್ತೇನೆ. ಇಂದು ಮೊದಲ ಬಾರಿಗೆ ಅವನು ಅನಿಕಾಳೊಂದಿಗೆ ಮೃದುವಾಗಿ ಮಾತನಾಡಿದನು. ಬಟನ್ ಹಾಕಿದ ನಂತರ ಅನಿಕಾ ಬ್ರಷ್ ಅನ್ನು ಎತ್ತಿಕೊಂಡಳು. ಆಗ ಸುಶಾಂತ್, ನೀನು ಇದರಿಂದ ಏನ್ ಮಾಡ್ತೀಯಾ ಎಂದಾಗ ಅನಿಕಾ ಬಾಚಣಿಗೆ ಕೂದಲನ್ನು ಹೊಂದಿಸುತ್ತದೆ ಎಂಬುದು ಸ್ಪಷ್ಟ. ನಾನು ಹಾಗೆ ಮಾಡುತ್ತೇನೆ, ಅನಿಕಾ ನಿರಾಳವಾಗಿ ಹೇಳಿದಳು. ನಿನ್ಗೆ ಹುಚ್ಚು ಹಿಡಿದಿದ್ಯಾ? ನೀನು ನನ್ನ ಕೂದಲನ್ನು ಸರಿಪಡಿಸ್ತೀಯಾ? ಅವಳು ಅವನ ಭುಜಗಳನ್ನು ಹಿಡಿದು ಹಾಸಿಗೆಯ ಮೇಲೆ ಕೂರಿಸಿದಳು. ಮತ್ತೀಗ ಚಿಕ್ಕ ಮಗುವಿನಂತೆ ಅವನ ಕೂದಲನ್ನು ಬಾಚುತ್ತಿದ್ದಳು. ಆದರೆ ಸುಶಾಂತ್ ಸದ್ದಿಲ್ಲದೆ ಕುಳಿತಿದ್ದನು. ನೋಡಿ, ನಿಮ್ಮ ಕೂದಲೀಗ ಸೆಟ್ ಆಗಿದೆ. ಅವಳು ನಗುತ್ತಾ ಅವನತ್ತ ನೋಡಿದಳು. ಕನ್ನಡಿಯ ಮುಂದೆ ಸುಶಾಂತ್ ತನ್ನನ್ನು ನೋಡಿಕೊಂಡಾಗ ಅವನು ಇದ್ದಕ್ಕಿದ್ದಂತೆ ನಕ್ಕನು. ನನ್ನ ಕೂದಲನ್ನು ಇದ್ಯಾವ ರೀತಿ ಸ್ಟೈಲ್ ಮಾಡಿದ್ದಿ? ಅವನು ನಗುವುದನ್ನು ನೋಡಿ ಅನಿಕಾ ಅವನನ್ನು ಬಹಳ ಹೊತ್ತು ದಿಟ್ಟಿಸಿ ನೋಡಿದಳು. ಅವನು ತನ್ನ ಎಡಗೈಯಿಂದ ತನ್ನ ಕೂದಲನ್ನು ಕೆದಕಿಕೊಂಡು ಕೋಣೆಯಿಂದ ಹೊರಗೆ ನಡೆದನು. ಅನಿಕಾ ಬಹಳ ದಿನಗಳಿಂದ ತನ್ನ ತಾಯಿಯ ಮನೆಗೆ ಹೋಗಿರಲಿಲ್ಲ. ಆದ್ದರಿಂದ ಸಂಜನಾರ ಒತ್ತಾಯದ ಮೇರೆಗೆ ಅವನು ಅವಳನ್ನು ಹೊರಡುವ ಮೊದಲು ಅವಳ ತಾಯಿಯ ಮನೆಯಲ್ಲಿ ಇಳಿಸಿದನು. ಅವನು ಕೆಲಸದಿಂದ ಹಿಂತಿರುಗಿದಾಗ ಅವಳನ್ನು ಕರೆದುಕೊಂಡು ಬರುವುದಾಗಿ ಹೇಳಿದನು. ಅವಳು ತಲೆ ಆಡಿಸಿ ಒಳಗೆ ಹೋದಳು. ಆದರೆ ಇಂದು ಅವಳ ಮೇಲೆ ಯಾವ ವಿಪತ್ತು ಬರಲಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಅವಳ ತಂದೆ ತಾಯಿ ಅವಳನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಸುಶಾಂತ್ ನಕ್ಕು ಅವಳೊಂದಿಗೆ ಸ್ವಲ್ಪ ಮಾತನಾಡಿದ್ದನು ಮತ್ತು ಅವಳ ಮುಖದಲ್ಲಿ ಒಂದು ರೀತಿಯ ನೆಮ್ಮದಿ ಇತ್ತು. ಈ ನೆಮ್ಮದಿಯನ್ನು ನೋಡಿ ಪ್ರಭಾರವರು ಕೂಡ ಸಂತೋಷಪಟ್ಟರು. ಸಂಜೆ ಅವಳು ಸುಶಾಂತ್ಗಾಗಿ ಆತಂಕದಿಂದ ಕಾಯುತ್ತಿದ್ದಳು. ಅವನು ಅವಳೊಂದಿಗೆ ಮಾತನಾಡದಿದ್ದರೂ ಅವನು ಸುತ್ತಲೂ ಇರುವಾಗ ಅನಿಕಾಗೆ ಸಮಾಧಾನವಾಗ್ತಿತ್ತು. ಅವನಿಗಾಗಿ ಕಾಯುತ್ತಿರುವಾಗ ಈಗಾಗಲೇ ರಾತ್ರಿ 11 ಗಂಟೆಯಾಗಿತ್ತು ಮತ್ತು ಅವನಿನ್ನೂ ಬಂದಿರಲಿಲ್ಲ. ಕುಳಿತಾಗ ಅವಳು ನಿದ್ರೆಯ ಕಣಿವೆಗಳಲ್ಲಿ ಕುಳಿತಿದ್ದಳು. ಅವಳು ತನ್ನ ಕೋಣೆಗೆ ಹೋದಳು. ಪುನೀತ್ ಮತ್ತು ಪ್ರಭಾರವರು ಬಹುಶಃ ನಿದ್ರೆಗೆ ಜಾರಿದ್ದಿರಬಹುದು. ಅವಳು ಹೊರಗೆ ಡ್ರಾಯಿಂಗ್ ರೂಮ್ನಲ್ಲಿ ಸೋಫಾದಲ್ಲಿ ಕುಳಿತಿದ್ದಾಗ ಯಾರೋ ಅವಳ ಮೇಲೆ ಒರಗುತ್ತಿರುವಂತೆ ಅನಿಸಿತು. ಅದು ಸುಶಾಂತ್ ಎಂದು ಅವಳು ಭಾವಿಸಿದಳು. ಅವಳು ನಗುತ್ತಾ ಕಣ್ಣು ತೆರೆದಳು. ಆದರೆ ರೋಹನ್ ತನ್ನ ಮೇಲೆ ಒರಗಿರುವುದನ್ನು ನೋಡಿ ಗಾಬರಿಯಿಂದ ಎಚ್ಚರಗೊಂಡಳು. ಅವಳು ಕಿರುಚುವ ಮೊದಲೇ ರೋಹನ್ ತನ್ನ ಅಂಗೈಯಿಂದ ಅವಳ ಬಾಯಿಯನ್ನು ಮುಚ್ಚಿಕೊಂಡನು. ಎಚ್ಚರಿಕೆ, ನೀನೊಂದು ಶಬ್ದ ಮಾಡಿದ್ರೆ ಆ SP ವಧುವಾಗೋದ್ರ ಮೂಲಕ ನೀನು ನನ್ನಿಂದ ತಪ್ಪಿಸಿಕೊಳ್ತೀಯ ಅಂತ ನೀನು ಭಾವಿಸಿದ್ಯಾ? ನಾನು ನಿನ್ನನ್ನು ಎಷ್ಟು ಬಯಸಿದ್ದೆ ಅಂತ ನಿನಗೆ ತಿಳಿದಿಲ್ಲ. ನಿನ್ನನ್ನು ಪಡೆಯಲು, ನಿನ್ನನ್ನು ನನ್ನದಾಗಿಸಿಕೊಳ್ಳಲು, ನಿನ್ನ ಈ ಸುಂದರ ಅಸ್ತಿತ್ವವನ್ನು ಸ್ಪರ್ಶಿಸಲು. ಆದರೆ ಇಲ್ಲ, ನೀನು ನನ್ನ ಎಲ್ಲ ಆಸೆಗಳನ್ನು ಹಾಳು ಮಾಡಿದ್ಯಾ. ಆದರೆ ನಾನು ಕೂಡ ನಿನ್ನನ್ನು ಪ್ರೀತಿಸುವ ನನ್ನ ಆಸೆಯನ್ನು ನಾನು ಪೂರೈಸುತ್ತೇನೆ. ಇಂದು ನಾನು ನಿನ್ನ ಸೌಂದರ್ಯವನ್ನು ಅನುಭವಿಸುತ್ತೇನೆ. ಕಳೆದ 4 ವರ್ಷಗಳಿಂದ ನನಗೆ ಸಾಧ್ಯ ಆಗ್ತಿಲ್ಲ. ಹೀಗೆ ಹೇಳುತ್ತಾ ಅವನು ಅನಿಕಾಳನ್ನು ಎಳೆದು ತನ್ನ ತೋಳುಗಳಲ್ಲಿ ಹಿಡಿದನು. ಅನಿಕಾ ಅವನನ್ನು ತನ್ನಿಂದ ದೂರ ತಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವನು ತನ್ನ ವಿಫಲ ಉದ್ದೇಶಗಳಲ್ಲಿ ಯಶಸ್ವಿಯಾಗುವ ಮೊದಲು ಗೇಟ್ನಲ್ಲಿ ನಿಂತು ಬಹಳ ಸಮಯದಿಂದ ಅವರ ಸಂಭಾಷಣೆಯನ್ನು ಕೇಳುತ್ತಿದ್ದ ಸುಶಾಂತ್ ಮುಂದೆ ಹೋಗಿ ಅನಿಕಾಳಿಂದ ರೋಹನ್ನನ್ನು ಎಳೆದು ಕೆಳಗೆ ಎಸೆದನು. ಮತ್ತೀಗ ಅವನ ಮೇಲೆ ಒದೆಗಳು ಮತ್ತು ಗುದ್ದಾಟಗಳ ಸುರಿಮಳೆಗೈದನು.
SP ಸುಶಾಂತ್ ಪತ್ನಿಯ ಗೌರವವನ್ನು ಮುಟ್ಟಲು ನಿನಗೆ ಎಷ್ಟು ಧೈರ್ಯ? ಇಂದು ನಾನು ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ. ಅವನ ಸ್ವಂತ ಗಾಯಗಳನ್ನು ನೋಡಿಕೊಳ್ಳ ಅವನು ರೋಹನ್ನನ್ನು ಕುರುಡಾಗಿ ಹೊಡೆಯುತ್ತಿದ್ದನು. ಕೆಲವೊಮ್ಮೆ ಹೊಡೆತಗಳಿಂದ ಮತ್ತು ಕೆಲವೊಮ್ಮೆ ಒದೆತಗಳಿಂದ ಈಗ ಅವನ ಗಾಯವು ತೀವ್ರವಾಗಿ ರಕ್ತಸ್ರಾವವಾಗಲು ಪ್ರಾರಂಭಿಸಿತು ಮತ್ತು ಇದನ್ನು ನೋಡಿ ಅನಿಕಾ ತುಂಬಾ ಭಯಪಟ್ಟಳು. ಸುಶಾಂತ್, ಅವನನ್ನು ಬಿಟ್ಟು ಬಿಡಿ, ನಿಮ್ಮ ಆರೋಗ್ಯ ಸರಿಯಿಲ್ಲ. ಆದರೆ ಸುಶಾಂತ್ ಹುಚ್ಚು ಹಿಡಿದಂತಾಗಿದ್ದ ಮತ್ತು ಅನಿಕಾ ಕಣ್ಣೀರು ಸುರಿಸಿದಳು. ಅವಳು ಸುಶಾಂತ್ ಸ್ಥಿತಿಯನ್ನು ಸಹಿಸಲಾಗದೆ ಕಣ್ಣೀರು ಸುರಿಸತೊಡಗಿದಳು. ಅವಳ ಈ ಅಳು ನೋಡಿ ಸುಶಾಂತ್ ಕೈಗಳು ನಿಂತವು. ಅವಳು ಅಳುವುದನ್ನು ನೋಡಿ ಅವನ ಹೃದಯದಲ್ಲಿ ಒಂದು ರೀತಿಯ ನೋವು ಉಂಟಾಯಿತು. ಸುಶಾಂತ್, ನಿಮ್ಗೇನಾದರೂ ಆದರೆ ನಾನು ಬದುಕೋದಿಲ್ಲ, ನಾನು ಸಾಯುತ್ತೇನೆ. ಸುಶಾಂತ್, ಅವಳ ತುಟಿಗಳಿಂದ ಬಂದ ಈ ಮಾತುಗಳನ್ನು ಕೇಳಿ ಸುಶಾಂತ್ ಅವಳನ್ನು ಎಳೆದು ತನ್ನ ತೋಳುಗಳಲ್ಲಿ ಹಿಡಿದನು. ಅವನು ಈ ಹುಡುಗಿಯನ್ನು ತುಂಬಾ ನೋಯಿಸಿದ್ದನು. ಅವನು ಅವಳನ್ನು ತಪ್ಪಾಗಿ ಭಾವಿಸಿದನು. ಆದರೆ ಅವಳು ಮುಗ್ಧಳಾಗಿದ್ದಳು. ರೋಹನ್ನ ಅನುಚಿತ ವರ್ತನೆಯಿಂದಾಗಿ ಅವಳು ಬಹಳ ದಿನಗಳಿಂದ ಖಿನ್ನತೆಯಿಂದ ಬಳಲುತ್ತಿದ್ದಳು. ಸುಶಾಂತ್ ಪೊಲೀಸ್ ಠಾಣೆಗೆ ಕರೆ ಮಾಡಿದನು. ಸ್ವಲ್ಪ ಸಮಯದ ನಂತರ ಪೊಲೀಸರು ಬಂದು ರೋಹನ್ನನ್ನು ಕರೆದುಕೊಂಡು ಹೋದರು. ಪುನೀತ್ ಮತ್ತು ಪ್ರಭಾ ಕೂಡ ಆಘಾತಕ್ಕೊಳಗಾದರು. ಪ್ರಭಾಗೆ ಎಲ್ಲವೂ ತಿಳಿದಿತ್ತು. ಆದರೆ ಈಗ ಪುನೀತ್ಗೆ ಸತ್ಯ ಬಹಿರಂಗವಾಯಿತು ಮತ್ತು ಅವರೀಗ ಮುಜುಗರಕ್ಕೊಳಗಾಗಿದ್ದರು. ಸುಶಾಂತ್ ಅವನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಅವನ ರಕ್ತಸ್ರಾವವನ್ನು ನೋಡಿದ ಅನಿಕಾ, ನೀವು ಮೊದಲು ಆಸ್ಪತ್ರೆಗೆ ಹೋಗಬೇಕು ಎಂದು ನಾನು ಭಾವಿಸ್ತೇನೆ ಎಂದಳು. ಇಲ್ಲ, ನಾವು ನೇರವಾಗಿ ಮನೆಗೆ ಹೋಗುತ್ತೇವೆ. ತಡರಾತ್ರಿಯಾಗಿದೆ ಮತ್ತಂತಹ ಸಣ್ಣ ಪುಟ್ಟ ಗಾಯಗಳ ಬಗ್ಗೆ ನನಗೆ ಕಾಳಜಿ ಇಲ್ಲ ಅಂತ ಸುಶಾಂತ್ ಹೇಳಿದನು. ಅನಿಕಾಳನ್ನು ಅವನು ನೋಡಿದನು. ಅವಳು ತುಂಬ ತೊಂದರೆಗೀಡಾಗಿದ್ದಳು ಮತ್ತು ಚಿಂತಿತಳಾಗಿದ್ದಳು. ಸ್ವಲ್ಪ ಹೊತ್ತಿನಲ್ಲೇ ಅವರು ಮನೆ ತಲುಪಿದ್ದರು. ಸಂಜನಾರವರು ಬಹುಶಃ ನಿದ್ರೆಗೆ ಜಾರಿದ್ದಿರಬಹುದು. ಅವರು ನೇರವಾಗಿ ತನ್ನ ಕೋಣೆಗೆ ಬಂದನು. ಅನಿಕಾ ಅವನ ಬ್ಯಾಂಡೇಜ್ ಅನ್ನು ತೆಗೆಯುತ್ತಿದ್ದಳು. ಗಾಯವು ಸಂಪೂರ್ಣವಾಗಿ ತೆರೆದು ತೀವ್ರವಾಗಿ ರಕ್ತಸ್ರಾವವಾಗುತ್ತಿತ್ತು. ಆದರೆ ಅನಿಕಾಳ ಕಣ್ಣುಗಳಿಂದ ಕಣ್ಣೀರು ಅಷ್ಟೇ ವೇಗವಾಗಿ ಹರಿಯುತ್ತಿತ್ತು. ಇದನ್ನೆಲ್ಲ ಮಾಡುವ ಅಗತ್ಯವೇನಿತ್ತು? ನನಗೆ ತುಂಬ ಕೋಪ ಬಂದಿತ್ತು ಅನಿಕಾ. ನನಗೆ ಇನ್ನೂ ಶಕ್ತಿ ಇದ್ದಿದ್ರೆ ನಾನು ಅವನನ್ನು ಮುಗಿಸ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲೇ ಅನಿಕಾ ಅವನಿಗೆ ಬ್ಯಾಂಡೇಜ್ ಹಾಕಿ ಹೊರಟಿದ್ದಳು. ಆಗ ಸುಶಾಂತ್ ಅವಳ ಕೈಯನ್ನು ಹಿಡಿದು ತನ್ನ ಹತ್ತಿರ ಕೂರಿಸಿಕೊಂಡ. ಅವಳು ಏನನ್ನೋ ಹೇಳುವ ಮೊದಲೇ ಅವನು ಅವಳ ಕೈಯನ್ನೆತ್ತಿ ತನ್ನ ತುಟಿಗಳ ಮೇಲೆ ಇಟ್ಟನು. ಈ ರೋಹನ್ ನಿನಗೆ ಯಾವಾಗಿನಿಂದ ತೊಂದರೆ ಕೊಡ್ತಿದ್ದಾನೆ? ನಾನು 15 ವರ್ಷ ವಯಸ್ಸಿನಿಂದಲೂ ನನ್ನನ್ನು ತೊಂದರೆಗೊಳಿಸ್ತಿದ್ದಾನೆ. ಅವನು ನನ್ನ ಹತ್ತಿರ ಬರಲು ಪ್ರಯತ್ನಿಸ್ತಿದ್ದ. ಆದರೆ ನನ್ನ ತಾಯಿ ಯಾವಾಗಲೂ ನನ್ನನ್ನು ಅವನಿಂದ ರಕ್ಷಿಸ್ತಿದ್ರು. ನನ್ನ ತಂದೆ ಅದನ್ನು ನಂಬಲಿಲ್ಲ. ಅವರಿಗೆ ಅವನ ಮೇಲೆ ಕುರುಡು ನಂಬಿಕೆ ಇತ್ತು. ನಾನು ನಿನ್ನನ್ನು ದ್ವೇಷಿಸ್ತೇನೆ, ನಿನ್ನನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತೇನೆ ಅಂತ ನಿನಗೆ ತಿಳಿದಿತ್ತು. ನಿನ್ನನ್ನು ನನ್ನ ಹತ್ತಿರ ಬರಲು ಬಿಡುತ್ತಿರಲಿಲ್ಲ. ನಾನು ನಿನಗೆ ತುಂಬ ನೋವು ಕೊಟ್ಟೆ. ಆದರೂ ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ ಯಾಕೆ? ಆಗ ಅನಿಕಾ ಏನೂ ಯೋಚಿಸದೆ ಅವನ ಹಣೆಯ ಮೇಲೆ ತನ್ನ ತುಟಿಗಳನ್ನು ಇಟ್ಟಳು. ಸುಶಾಂತ್ನ ಹೃದಯದಲ್ಲಿ ಶಾಂತಿಯ ಭಾವನೆ ತುಂಬಿತು. ನಂತರ ಅವನ ಕಣ್ಣುಗಳನ್ನು ನೋಡುತ್ತಾ ಅವಳು ಹೇಳಿದಳು, ಯಾಕಂದರೆ ನೀವು ನನ್ನ ಗಂಡ ಮತ್ತು ಗಂಡ ಅವನ ಹೆಂಡತಿಗೆ ಎಲ್ಲವೂ. ನಾನು ಸಾಯುತ್ತೇನೆ ಬೇಕಾದರೆ, ಆದರೆ ನಾನು ನಿಮ್ಮನ್ನು ದ್ವೇಷಿಸಲು ಸಾಧ್ಯ ಇಲ್ಲ. ನನ್ನ ಹೃದಯದಲ್ಲಿ ನಿಮ್ಮ ಪ್ರೀತಿಯ ಬೆಳಕು ಮಾತ್ರ ಇದೆ ಮತ್ತು ನಾನು ಉಸಿರಾಡೋದನ್ನು ನಿಲ್ಲಿಸುವವರೆಗೂ ನಿಮ್ಮ ಪ್ರೀತಿ ಈ ಹೃದಯದಲ್ಲಿ ಜೀವಂತವಾಗಿರುತ್ತದೆ. ಅವಳು ಭಾವಪರವಶಳಾಗಿ ಮಾತನಾಡುತ್ತಿದ್ದಳು. ಸುಶಾಂತ್ ಅವಳನ್ನು ಎಳೆದುಕೊಂಡು ತಬ್ಬಿಕೊಂಡನು. ಅನಿಕಾ ಅವನ ಗಾಯದ ಮೇಲೆ ತಾಗಿದ್ದಳು. ಆಗವನು ನೋವಿನಿಂದ ಆಹಾ ಎಂದನು. ಏನಾಯಿತು? ತುಂಬ ನೋವಿದ್ಯಾ ಎಂದು ಅನಿಕಾ ಚಡಪಡಿಸುತ್ತಿದ್ದಳು. ಇಲ್ಲ, ಆದರೆ ಈಗ ಅವನಿಗೆ ಒಂದು ರೀತಿಯ ಸಮಾಧಾನದ ಭಾವನೆ ಅನಿಸಿತು. ಅವನು ಸ್ವಲ್ಪ ಎದ್ದು ಅವಳ ಹಣೆಗೆ ಮುತ್ತಿಟ್ಟನು ಮತ್ತು ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಶಾಂತಿಯುತವಾಗಿ ನಿದ್ರಿಸಿದನು. ಅನಿಕಾ ಕೂಡ ಅವನ ಸಹವಾಸದಿಂದ ಸಂತೋಷಗೊಂಡಳು. ಅವನ ಭುಜದ ಮೇಲೆ ತಲೆಯಿಟ್ಟು ಶಾಂತಿಯುತವಾಗಿ ಕಣ್ಣು ಮುಚ್ಚಿದಳು. ಸುಶಾಂತ್ನ ಗಾಯ ಕೆಲವೇ ದಿನಗಳಲ್ಲಿ ವಾಸಿಯಾಗಿತ್ತು. ಈಗ ಅವನು ಅನಿಕಾಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡನು ಮತ್ತು ಸಂಜನಾರವರು ಇದನ್ನು ನೋಡಿ ಸಂತೋಷಪಟ್ಟರು. ಆದರೆ ಇಬ್ಬರೂ ಇನ್ನೂ ಹತ್ತಿರವಾಗಿರಲಿಲ್ಲ. ಆ ರಾತ್ರಿ ಸುಶಾಂತ್ ಕೆಲಸದಿಂದ ಹಿಂತಿರುಗಿದಾಗ ಅನಿಕಾ ಬಾತ್ರೂಮ್ನಲ್ಲಿದ್ದಳು. ಸುಶಾಂತ್ನ ಕಣ್ಣುಗಳಲ್ಲಿ ಏನೋ ಮಿಂಚು ಬಂದಿತ್ತು. ಅವನು ಮತ್ತು ಅನಿಕಾ ನಡುವಿನ ಅಂತರವನ್ನು ಅಳಿಸಲು ಬಯಸಿದನು. ಅವನು ಯೋಚಿಸದೆ ಬಾತ್ರೂಮ್ ಹ್ಯಾಂಡಲ್ ಮೇಲೆ ಕೈಯಿಟ್ಟು ಬೇಗನೆ ಬಾಗಿಲು ತೆರೆದು ಅನಿಕಾ ಶವರ್ ಅಡಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ಪ್ರವೇಶಿಸಿದನು. ಅವಳ ಸುಂದರವಾದ ದೇಹ ಸುಶಾಂತ್ ಕಣ್ಣಿಗೆ ಬಿದ್ದಾಗ ಅವನು ಒಂದು ಕ್ಷಣ ಅವಳನ್ನು ದಿಟ್ಟಿಸಿದನು. ಅನಿಕಾ ಇದನ್ನು ಅರಿತುಕೊಂಡಳು ಮತ್ತು ಬೇಗನೆ ತಿರುಗಿದಳು ಮತ್ತು ಸುಶಾಂತ್ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು. ಸುಶಾಂತ್, ನೀವು ತುಂಬ ನಾಚಿಕೆ ಇಲ್ಲದವರು, ನೀವು ಹೀಗೆಲ್ಲ ಮಾಡಬಾರ್ದು ಎಂದು ಅವಳು ತನ್ನ ಎರಡೂ ಕೈಗಳನ್ನು ಮುಖ ಮುಚ್ಚುತ್ತಾ ಹೇಳಿದಳು.
ಸುಶಾಂತ್ ಮುಂದೆ ಹೆಜ್ಜೆ ಹಾಕಿ ಅವಳನ್ನು ತನ್ನ ತೋಳುಗಳಲ್ಲಿ ಎಳೆದನು. ನೀನು ನನ್ನ ಹೆಂಡತಿ. ನನಗೆ ಯಾವಾಗ ಬೇಕಾದರೂ ನಿನ್ನ ಹತ್ತಿರ ಬರುವ ಹಕ್ಕಿದೆ. ನನಗೆ ಹೇಗೆ ಬೇಕಾದರೂ ನಿನ್ನ ಹತ್ತಿರ ಬಂದು ಮಾಡುವ ಹಕ್ಕಿದೆ. ಈಗ ಅವರಿಬ್ಬರು ಶವರಡಿಯಲ್ಲಿ ನಿಂತು ಒದ್ದೆಯಾಗಿ ಕುಳಿತಿದ್ದರು. ಅವಳ ಹಾಲಿನಂತಹ ದೇಹದ ಮೇಲೆ ಬೀಳುತ್ತಿದ್ದ ನೀರು ಗುಲಾಬಿ ಹೂವಿನ ಮೇಲಿನ ಇಬ್ಬನಿ ಹನಿಗಳಂತೆ ಕಾಣುತ್ತಿತ್ತು. ಅದು ಬಿದ್ದು ಜಾರಿದಂತೆ ಅವನು ನಿಧಾನವಾಗಿ ಅವಳ ಹಾಲಿನಂತಹ ಬಿಳಿ ಮೃದುವಾದ ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನಿಟ್ಟನು. ಅವಳ ಕುತ್ತಿಗೆಯಿಂದ ಅವನು ನಿಧಾನವಾಗಿ ಅವಳ ತುಟಿಗಳನ್ನು ತಲುಪಿದನು ಮತ್ತು ಉತ್ಸಾಹಭರಿತ ರೀತಿಯಲ್ಲಿ ಅವಳ ತುಟಿಗಳ ಮೇಲೆ ತನ್ನ ಉತ್ಸಾಹವನ್ನು ಸುರಿಯಲು ಪ್ರಾರಂಭಿಸಿದನು. ಅವನ ಉತ್ಸಾಹವನ್ನು ಅನುಭವಿಸಿದ ಅನಿಕಾ ಒಂದು ಕ್ಷಣ ಆತಂಕಗೊಂಡಳು. ಅವಳ ಭಯವನ್ನ ನೋಡಿ ಸುಶಾಂತ್ ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು ಅವಳ ಹಣೆಗೆ ಮುತ್ತಿಕ್ಕಿ ವಿಶ್ರಾಂತಿ ಪಡೆಯುವಂತೆ ಸೂಚಿಸಿದನು. ಅನಿಕಾ, ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿನ್ಗೆ ಅಪಾರವಾದ ಶಾಂತಿಯನ್ನು ನೀಡುವ ಈ ಸುಂದರ ಕ್ಷಣಗಳನ್ನು ಅನುಭವಿಸು. ಹೀಗೆ ಹೇಳುತ್ತಾ ಅವನು ಅನಿಕಾಳನ್ನು ತನ್ನ ತೋಳುಗಳಲ್ಲಿ ಎತ್ತಿ ನೇರವಾಗಿ ಹಾಸಿಗೆಗೆ ಕರೆದೊಯ್ದನು ಮತ್ತು ಅನಿಕಾ ಕಣ್ಣು ಮುಚ್ಚಿ ಸುಶಾಂತ್ನ ಸಹವಾಸದ ಸುಂದರ ಕ್ಷಣಗಳನ್ನು ನಿಜವಾಗಿಯೂ ಅನುಭವಿಸಿದಳು. ಸುಶಾಂತ್ನ ಪ್ರತಿಯೊಂದು ಸ್ಪರ್ಶದೊಂದಿಗೆ ಅವಳ ತುಟಿಗಳಿಂದ ಒಂದು ನರಳಾಟ ಹೊರಬಂತು. ಅದು ಸುಶಾಂತ್ನನ್ನು ಇನ್ನಷ್ಟು ಅಮಲೇರಿಸಿತು ಮತ್ತು ಅವನ ಉತ್ಸಾಹವನ್ನು ಹೆಚ್ಚಿಸಿತು. ಅವನನ್ನು ಶಕ್ತಿಹೀನ ಎಂದು ಹೀಯಾಳಿಸಿದ ವಿಶಾಖ ಸುಶಾಂತ್ನ ಉತ್ಸಾಹ ಮತ್ತು ತೀವ್ರತೆಯಿಂದ ಸ್ವತಃ ತೃಪ್ತಳಾಗಿದ್ದಳು. ಆದರೆ ಅವಳು ಬೇರೊಬ್ಬರ ಪ್ರೀತಿಯಿಂದ ವಶಳಾಗಿದ್ದಳು ಮತ್ತು ಅದಕ್ಕಾಗಿ ಅವಳು ಸುಳ್ಳು ಆರೋಪಗಳನ್ನು ಮಾಡಿದ ನಂತರ ಅವನನ್ನು ತೊರೆದಳು. ಅವಳು ಹೋಗಿದ್ದಳು ಮತ್ತು ಇಂದು ಅವನು ತನ್ನ ಪ್ರೀತಿಯ ಹೆಂಡತಿ ಅನಿಕಾಳ ಮೇಲೆ ತನ್ನ ಆಸೆಗಳನ್ನು ಮತ್ತು ಉತ್ಸಾಹವನ್ನು ಸುರಿಸುತ್ತಿದ್ದನು ಮತ್ತು ಅವಳು ಕಣ್ಣು ಮುಚ್ಚಿ ಅವನ ಆಸೆಯಲ್ಲಿ ಮುಳುಗಿದ್ದಳು. ಇಬ್ಬರೂ ತಮ್ಮ ಹೊಸ ಜೀವನವನ್ನು ಸುಂದರವಾಗಿ ಪ್ರಾರಂಭಿಸಿದ್ದರು. ಅದರ ಬೆಳಿಗ್ಗೆ ತುಂಬಾ ಪ್ರಕಾಶಮಾನ ಮತ್ತು ಸುಂದರವಾಗಿತ್ತು. ಬೆಳಗ್ಗೆ ಸುಶಾಂತ್ ಮುಖದಲ್ಲಿ ಶಾಂತಿ ಹರಡುವುದನ್ನ ಮತ್ತು ಅನಿಕಾಳ ಮುಖದಲ್ಲಿ ನಾಚಿಕೆ ಹರಡಿರುವುದನ್ನ ನೋಡಿದ ಸಂಜನಾರವರು ಇಂದು ತನ್ನ ಮಗ ಅವನ ಜೀವನವನ್ನು ಹೊಸ ರೀತಿಯಲ್ಲಿ ಪ್ರಾರಂಭಿಸಿದ್ದಾನೆಂದು ಅರ್ಥ ಮಾಡಿಕೊಂಡರು. ಅವರು ಮುಂದೆ ಹೋಗಿ ಅನಿಕಾಳ ಹಣೆಗೆ ಮುತ್ತಿಕ್ಕಿ ಅವಳ ಹೊಸ ಜೀವನದ ಸಂತೋಷಕ್ಕಾಗಿ ಅವಳನ್ನು ಆಶೀರ್ವದಿಸಿದರು. ಶೀಘ್ರದಲ್ಲೇ ನಮ್ಮ ಅಂಗಳದಲ್ಲಿ ಚಿಕ್ಕ ಹೂವಿನಂತ ಹೂವು ಅರಳುತ್ತದೆ ಎಂದು ನಾನು ಭಾವಿಸುತ್ತೇನೆ. ಇದನ್ನು ಕೇಳಿದ ಅನಿಕಾ ನಾಚಿಕೆಯಿಂದ ಕೆಂಪಾಗುತ್ತಾಳೆ. ಸುಶಾಂತ್ ಲಘುವಾಗಿ ನಗುತ್ತಾ ಅನಿಕಾಳನ್ನು ಪ್ರೀತಿಯ ನೋಟ ಬೀರುತ್ತಾ ಕಾರಿನ ಕೀಲಿಗಳನ್ನೆತ್ತಿಕೊಂಡು ಮನೆಯಿಂದ ಹೊರಗೆ ಹೋದನು. ಆದ್ದರಿಂದ ಸ್ನೇಹಿತರೆ, ಇಂದಿನ ನಮ್ಮ ಕಥೆ ನಿಮಗೆ ಹೇಗೆ ಇಷ್ಟ ಆಯಿತು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಕಥೆಯ ಬಗ್ಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನೀಡಿ. ಸ್ನೇಹಿತರೆ, ಕಥೆಯ ಮೇಲಿನ ಒಂದು ಲೈಕ್ ಮತ್ತು ಸುಂದರವಾದ ಕಾಮೆಂಟ್ ನಮಗೆ ಬಹಳಷ್ಟು ಪ್ರೇರಣೆ ನೀಡುತ್ತದೆ ಮತ್ತು ನಾವು ನಿಮಗಾಗಿ ಇನ್ನೂ ಉತ್ತಮ ಕಥೆಗಳನ್ನು ತರುತ್ತೇವೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ ಹೊಸ ರೊಮ್ಯಾಂಟಿಕ್ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.